ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಮತ್ತೆ ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ ಈ ರೀತಿ ಕೂಡಿ ಬಂದಿದ್ದೇವೆ. ಎಲ್ಲವೂ ಆತನ ಚಿತ್ತ, ಆತನ ಕೃಪೆಯಾಗಿದೆ. ಈ ಲೋಕದಲ್ಲಿ ನಾವೆಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ನಾವು ಚೆನ್ನಾಗಿ ಬದುಕಬೇಕು ಅನ್ನೋದಕ್ಕಿಂತ, ತುಂಬ ವರ್ಷಗಳು ಬದುಕಬೇಕು ಅನ್ನೋದಕ್ಕಿಂತ ಬದುಕಷ್ಟು ದಿನಗಳು ಕ್ರಿಸ್ತನಿಗಾಗಿ ಬದುಕಬೇಕು ಅಂತ ಬದುಕೋಣ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳು ಯಾವುದಕ್ಕೂ ಹೆದರ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ತುಂಬ ಜನ ಈ ಲೋಕದಲ್ಲಿ ಪ್ರಯಾಸ ಪಟ್ಟಿರೋದು ಈ ಲೋಕದಲ್ಲಿ ಚೆನ್ನಾಗಿ ಬದುಕೋದಕ್ಕೆ, ಈ ಲೋಕದಲ್ಲಿ ಚೆನ್ನಾಗಿ ಬದುಕೋದಕ್ಕೆ. ಈ ಲೋಕನೇ ಅವರ ಸ್ವರ್ಗ ಲೋಕ ಮಾಡ್ಕೋಬೇಕು, ಸ್ವರ್ಗದಲ್ಲಿರೋ ಥರ ಬದುಕಬೇಕು ಅನ್ನೋದು ಅನೇಕರ ಪ್ರಯತ್ನಗಳಾಗಿದೆ, ಆಸೆ ಆಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಇರೋ ಕಡೆನೇ ಸಂತೋಷ, ಸಮಾಧಾನ, ನೆಮ್ಮದಿ. ಆಮೇಲೆ ಯೇಸು ಇರೋ ಕಡೆ ಬಿಡುಗಡೆ. ಯೇಸು ನಮ್ಮ ಜೊತೆ ಇದ್ದಾದ್ರೆ ನಾವು ಸ್ವರ್ಗ ಲೋಕವನ್ನ ಭೂಲೋಕದಲ್ಲೇ ಆನಂದಿಸ್ತೀವಿ ಅಂತ. ಆಮೇಲೆ ಇನ್ನೂ ನನ್ನ ಜೀವನ ನರಕದ ಆಗಿದೆ ಅಷ್ಟೇ, ಇನ್ನೂ ನನ್ನ ಜೀವನ ಕಷ್ಟವಾಗಿದೆ ಅಷ್ಟೇ. ಯೇಸು ಅಂದ್ರೆ ಇನ್ನು ಯಾರು ಬಿಡುಗಡೆ ನಿನಗೆ? ಯೇಸು ಅಂದ್ರೆ ನಿಮ್ಗೆ ಉತ್ತರ ಯಾರು? ಯೇಸು ನಮ್ಮಿಗೂ ಕೂಡ ಇನ್ನೂ ನನ್ನ ಜೀವನ ಬದಲಾಗಿದ್ರೆ ನೀನೇ ಬದಲಾಗಬೇಕಾಗದು, ದೇವರಲ್ಲ. ಅನೇಕ ವರ್ಷಗಳಾದರೂ ಕೂಡ ಇನ್ನೂ ಸರಿಯಾದ ಉತ್ತರಗಳನ್ನು ಹೊಂದಿಕೊಳ್ಳದೆ ದೇವರಿದ್ದಾಗ ಕಷ್ಟ, ಸಮಸ್ಯೆ, ಚಿಂತೆಗಳನ್ನು ಅನ್ಕೊಂಡು ಬದುಕಿದ್ರೆ ಮತ್ತೆ ಹೇಗೆ ನಾವು ಇನ್ನೊಬ್ಬರಿಗೆ ಸ್ವಾರ್ಥ ಸಾರಕ್ಕಾಗುತ್ತೆ? ಅನೇಕ ವರ್ಷಗಳಿಂದ ನೀನು ಯೇಸುವನ್ನು ಅಂದ್ಕೊಂಡು ಇನ್ನೂ ಚಿಂತೆ, ಕಷ್ಟ ಅಂದ್ಕೊಂಡಿದ್ರೆ ಮತ್ತೆ ಯೇಸುನೇ ನಿನ್ನ ಜೀವನದಲ್ಲಿ ಪರಿಪೂರ್ಣ ಉತ್ತರವಾಗಿಲ್ಲ ಅಂದ್ರೆ ನೀನು ಹೋಗಿ ಇನ್ನೊಬ್ಬರಿಗೆ ಉತ್ತರ ಕೊಡೋದು. ಯೇಸುವೇ ಪರಿಪೂರ್ಣ ಉತ್ತರ. ಒಂದು 3 ದಿನಗಳು ಆಸ್ಟ್ರೇಲಿಯಾ ಟೀಮ್ ಅವ್ರು ಬಂದಿದ್ರು, ವಾಕ್ಯಗಳನ್ನು ಕೊಟ್ಟರು. ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ಆ ಪ್ರೇಯರ್ಗಳಿಗೂ ಸರಿಯಾಗಿ ಬಂದಿಲ್ಲ ಯಾರು ವಿಶ್ವಾಸಿಗಳು. ತುಂಬ ಬ್ಯುಸಿ ನೀವು, ಕೆಲಸ ಇರೋರು ಮಾತ್ರ ಬಂದಿದ್ರು ಇಲ್ಲಿ. ನೀವೆಲ್ಲ ಕೆಲಸ ಇರೋರಲ್ಲ. ಬೇರೆ ಬೇರೆ ಕಡೆಯಿಂದ ಎಷ್ಟೋ ಜನ ಬಂದಿದ್ರು. ಸಭೆಗಳನ್ನು, ಕುಟುಂಬಗಳನ್ನು ಬಿಟ್ಟು ಬೇರೆ ಸ್ಟೇಟ್ಗಳಿಂದ ಬಂದು ವಾರ ಪೂರ್ತಿ ನಮ್ಮ ಜೊತೆ ಇದ್ರು. ಅದೆಷ್ಟು ಹಣವನ್ನೆಲ್ಲ ಖರ್ಚು ಮಾಡಿಕೊಂಡು ಬಸ್ ಚಾರ್ಜ್ಗಳನ್ನು ಅಂತ ಹೇಳಿ. ಪ್ರೇಯರ್ಗಳಂದರೆ ನಮಗೆ ಬ್ಯುಸಿ ಆಗುತ್ತೆ. ಬ್ಯುಸಿ ನಾವು ನಮ್ಮ ಮನಸ್ಸು ಯಾವ ರೀತಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಅದು. 2-3 ದಾರಿ ಇದೆ ಅಂದರೆ ಯಾವ ದಾರಿ ನಾನು ಹೋಗ್ಬೇಕು ಅನ್ನೋದು ಫೈನಲ್ ತೀರ್ಮಾನ ನಾನು ಮಾಡಬೇಕಾದ್ರೆ, ಯಾವ ಕೆಲಸ ಮುಖ್ಯ ಅನ್ನೋದು ತೀರ್ಮಾನ ಮಾಡಬೇಕು ಅನ್ನೋದು ನಾವು. ಸೊ ಸಮಸ್ಯೆಗಳು, ಕಷ್ಟಗಳು, ಚಿಂತೆಗಳು ಇದೆ ಅಂದರೆ ಅದನ್ನು ಯೇಸು ಮೇಲೆ ಹಾಕು, ಕ್ರಿಸ್ತನ ಮೇಲೆ ಹಾಕು, ನಿಮಗೋಸ್ಕರ ಚಿಂತಿಸ್ತಿದ್ದಾರೆ ಅಂತ ವಾಕ್ಯಗಳಿದೆ. ಆದರೆ ನಾವು ನಮ್ಮ ಮೇಲೆ ಹಾಕೊಂಡು ಓಡ್ತಾ ಇರ್ತೀವಿ. ನಾನೇ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ಓಡ್ತಾ ಇರ್ತೀವಿ. ಮತ್ತೆ ದೇವರ ನನ್ನ ಜೀವನದಲ್ಲಿ ಏನೋ ಕಾರ್ಯಗಳು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅಂತಿರ್ತೀವಿ. ಆ ರೀತಿ ಅಲ್ಲ. ನಂಬಿಕೆ, ಎಲ್ಲರಲ್ಲೂ ನಂಬಿಕೆ ಇರುತ್ತೆ, ಆದರೆ ಸರಿಯಾದ ನಂಬಿಕೆ ಇರೋದು ಮುಖ್ಯ ತಾನೆ. ಹಲ್ಲೆಲೂಯಾ. ದೇವರೇನು ಪಕ್ಷಪಾತಿ ಅಲ್ಲ. ವಾಕ್ಯದಲ್ಲಿ ಹೇಳುತ್ತೆ ದೇವರ ಪಕ್ಷಪಾತಿ ಅಲ್ಲ. ಒಬ್ಬನ ಆಶೀರ್ವಾದ ಮಾಡಿ ಇನ್ನೊಬ್ಬನ ಶಾಂತದಲ್ಲಿ ನಡೆಸೋದಕ್ಕೆ, ಒಬ್ಬರಿಗೆ ಬಿಡುಗಡೆ ಕೊಟ್ಟು ಇನ್ನೊಬ್ಬನ ಕೊಡೋದೇ ಇರೋದಕ್ಕೆ. ದೇವರು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತಾರೆ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರ್ತಾರೆ. ಯಾರು ಹೆಚ್ಚು ದೇವರನ್ನು ಪ್ರಾರ್ಥಿಸ್ತಾ ನಂಬಿಕೆ ಇಡ್ತಾರೋ ಅವರು ದೇವರು ಬಿಡುಗಡೆ ಕೊಡ್ತಿರ್ತಾರೆ, ಸರಿಯಾದ ನಂಬಿಕೆ ಇಟ್ಟಾಗ. ಅದನ್ನು ಬಿಟ್ಬಿಟ್ಟು ನಮ್ಮ ನಂಬಿಕೆಗಳೇ ಸ್ಥಿರವಾಗಿಲ್ಲ ಅಂತ ಹೇಳಿದ್ರೆ ಸೈತಾನನು ನಮ್ಮ ಜೀವನವನ್ನು ಇನ್ನೂ ಹಾಳು ಮಾಡೋದಕ್ಕೆ ಮಾಡ್ತಾನೆ. ಸೈತಾನೇ ನಮ್ಮಲ್ಲಿ ಪ್ರಶ್ನೆ ಮಾಡೋದು ಶುರು ಮಾಡ್ತಾನೆ. ಯೇಸುನ ನಂಬಿ ದೀಕ್ಷೆನ ತಗೊಂಡು ರಕ್ಷಣೆ ಹೊಂದಿ ಸಭೆಗೆ ಹೋಗ್ತಾ ಇದ್ರು ಕೂಡ ಏನು ಪ್ರಯೋಜನ? ನಿನ್ನ ಜೀವನ ಇತ್ತು ಹೀಗೆ ಇದೆಯಲ್ವಾ ಅಂತ ಹೇಳಿ. ನಮ್ಮ ನಂಬಿಕೆ ಬಲವಾಗಬೇಕು. ಆ 3 ದಿನಗಳ ಒಂದು ಸಂದೇಶಗಳು ಎಷ್ಟು ಬಲವಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಬಂದಂಥವರು ಒಂದು ವೇಳೆ ಬರೀ ನಮ್ಮ ಸಭೆ ವಿಶ್ವಾಸಗಳನ್ನೇ ನಂಬ್ಕೊಂಡು ನಾವೇನಾದ್ರು ಕರೆದಿದ್ರೆ ಅವ್ರನ್ನ 10 ಜನ ಇರ್ತಿರ್ಲಿಲ್ಲ ಸಭೆಯಲ್ಲಿ. ಆ ಸುವಾರ್ತೆ ಅಂತ, ಜೂಮ್ ಮೀಟಿಂಗ್ಗಳಂತ, ವಾಕ್ಯಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಅನೇಕನ ಕರೆದ್ವಿ. ನಾವು ಪಾಸ್ಟ್ಗಳನ್ನು ಕೂಡ ಕರೆದ್ವಿ. ಬಂದಿಲ್ಲ ಪಾಸ್ಟ್ಗಳು ಯಾರು ಬಂದಿದ್ದು? ಪಾಸ್ಟ್ಗಳು ಅಂದರೆ ಒಬ್ಬರು ಮಾತ್ರ ಕರೆದ ತಕ್ಷಣ ಬಂದಿದ್ದು, ಯಾವ ಒಂದು ಎಕ್ಸ್ಪೆಕ್ಟೇಷನ್ ಮಾಡದೆ ಬಂದಿದ್ದು ಅಂದರೆ. ಇನ್ನು ತುಂಬ ಜನ ಫೋನ್ ಮಾಡಿ ಕರೆದಾಗೆಲ್ಲ ಹೋಗ್ಬರೋದಕ್ಕೆ ಬಸ್ ಚಾರ್ಜ್ ಕೊಡ್ತಾರ, ಪೆಟ್ರೋಲ್ ಚಾರ್ಜ್ ಕೊಡ್ತಾರ ಅಂತ ಹೇಳ್ತಾರೆ ಪಾಸ್ಟ್ಗಳು. ಅಂದರೆ ಅವ್ರಿಗೆ ಎಲ್ಲದಕ್ಕಿಂತ ಅದೇ ಮುಖ್ಯ, ಊಟ, ಹೋಗ್ಬರೋದಕ್ಕೆ ಬಸ್ ಚಾರ್ಜ್. ಇದು ಆ ರೀತಿ ಮಾಡಿಬಿಟ್ಟವ್ರೆ ಎಲ್ಲ ಸಂಸ್ಥೆಗಳು, ಎಲ್ಲ
ಸೇವೆಗಾಗಿ ಕೊಡಿ ಅಂತ ಹೇಳ್ತೀವಿ. ಇದರಿಂದ ಕಾಣಿಕೆಗಳನ್ನು ನಾವು ಸಂಗ್ರಹಿಸಿ ನಾವು ಕೈಯಿಂದ ಹಾಕ್ಕೊಂಡು ಸೇವೆಗಾಗಿ ಖರ್ಚು ಮಾಡ್ತಾ ಇದ್ದೀವಿ. ಆ ರುಚಿ ಗೊತ್ತಿಲ್ಲ ಅಂದರೆ, ಯೇಸುವಿನ ಮಹತ್ವ ಗೊತ್ತಿಲ್ಲ ಅಂದರೆ ನಾವು ಏನಕ್ಕಾಗಿ ಜೀವಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ನಾವು ಹೇಳಿದ್ರು ಸೇವಕರುಗಳ ಬಗ್ಗೆ ಏನಾದರೂ ಲಾಭ ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲೋದ್ರೆ ನನಗೇನಾದ್ರೂ ಲಾಭ ಆಗುತ್ತೆ ಅಂದರೆ ದೇವರ ಲಾಭ ಅವರಿಗೆ. ಕ್ರಿಸ್ತನ ಹೇಳ್ತಾನೆ, ಯೇಸುವನ್ನ ನಾನು ಹೊಂದಿಕೊಳ್ಳೋದಕ್ಕೆ, ಯೇಸುವನ್ನ ಪಡ್ಕೊಳ್ಳೋದಕ್ಕೆ ನನಗೆ ಲಾಭವಾದದನ್ನ ನಷ್ಟ ಅಂತ ಹೇಳಿಸ್ತೀನಿ ಅಂತ. ಆದರೆ ಅನೇಕರು, ನಾನು ಕೂಡ ಹಾಗೆ ಇದ್ದೆ ಮೊದಲು, ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ಳೋದ್ರ ಮುಂಚೆ ಯಾವ ಮೀಟಿಂಗ್ ಬಂದ್ರೆ ನನಗೇನು ಸಿಗುತ್ತೆ, ನನಗೆ ಲಾಭ ಅಂದರೆ ಕ್ರಿಸ್ತನಿಗಿಂತ, ದೇವರ ವಾಕ್ಯಕ್ಕಿಂತ, ಪ್ರಾರ್ಥನೆಗಳಿಗಿಂತ ಇನ್ನೂ ಏನಾದರೂ ನನಗೆ ಸಿಗುತ್ತಾ ಅಂತ ಹೇಳಿ ಒಂದು ವೇಳೆ ಸೈತಾನ ಆ ಒಂದು ಶಾರೀರಿಕದ ವಿಷಯಗಳಿಂದ ಎಷ್ಟೋ ಸೇವಕರನ್ನು ಯಾಮಾರಿಸಿ ಅಸತ್ಯ ಸುವಾರ್ತೆಗಳನ್ನ ಕೇಳಕ್ಕೆ ಅವಕಾಶ ಕೊಟ್ಟಿಲ್ಲ. ಹೇಗೂ ದೇವರ ಆರಿಸ್ಕೊಂಡವರು ಯಾರಿಲ್ಲಿ ಇರಬೇಕು ಅಂತ ದೇವರು ಮುಂಚಿತವಾಗಿ ನಿಶ್ಚಯಿಸಿದ್ರು, ಅವ್ರು ಖಂಡಿತ ಇದ್ರು. ದೇವರು ಅವರನ್ನ ಆಶೀರ್ವಾದ ಮಾಡಿದ್ರು. ನಿನ್ನೆನೂ ಕೂಡ ಶನಿವಾರ ಜೂಮ್ ಮೀಟಿಂಗಲ್ಲೆಲ್ಲ ಫೋರಮ್ ಮಾಡ್ತಾ ಇದ್ರೆ ಅವರು ಹಂಚ್ಕೊಳ್ತಿರೋಂಥ ವಿಷಯಗಳನ್ನ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮಕ್ಕಳಿಂದ ಹೇಳಿದ್ರು ದೊಡ್ಡವ್ರ ತನಕ ಒಂದು 3 ದಿನ ನಮ್ಗೆ ಒಂಥರ ಹಬ್ಬದ ಥರ ಇತ್ತು. ಏನು ಹಬ್ಬ? ವಾಕ್ಯಗಳ ಹಬ್ಬ, ಸುವಾರ್ತೆಯ ಹಬ್ಬ. ಅಲ್ಲೂಯ್ಯ, ಅದೆಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗುವಂಥದ್ದು. ಅದನ್ನೇ ನಾವು ಆತ್ಮಿಕ ಕಂಡುಕೊಳ್ತಿದ್ದು, ಯಾವುದಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೋಬೇಕು. ಇನ್ನು ಮುಂದಿನ ದಿನಗಳು ಇನ್ನೂ ಬಲವಾಗಿ ನಾವು ಕ್ರಿಸ್ತನಿಗೋಸ್ಕರ ಇರೋಣ. ಆಮೇಲೆ ಎಷ್ಟು ಜನ ಅನ್ನೋದಕ್ಕೆ ಅಲ್ಲ, ನಾನು ಹೇಳ್ತೀನಿ ಯಾವಾಗಲೂ 12 ಜನ ಯೇಸುವಿನ ಶಿಷ್ಯರು ಕ್ರಿಸ್ತನಲ್ಲ ಮುಕ್ತಾಯಕ್ಕೆ ಬಂದರು. ನಿನ್ನೆ ಶುಕ್ರವಾರ ಅಲ್ಲ ಗುರುವಾರ ಹೋಟ್ಲ್ ಕರ್ಕೊಂಡು ಹೋಗಿದ್ರು ಅವರು, ಎಲ್ಲ ಪಾಸ್ಟರ್ಗಳ ಜೊತೆ 4-5 ಜನ ಪಾಸ್ಟರ್ಗಳಿದ್ರು ಅಷ್ಟೇ. ಹೋಗಿ ಅವ್ರ ಜೊತೆ ಎಲ್ಲ ಕೂತು ಮಾತಾಡ್ತಾ ಇದ್ರು. ಮಾತಾಡುವಾಗ ಅವ್ರು ಹೇಳಿದ ವಿಷಯ ಬಲಪಡಿಸ್ತಾ ಅವ್ರು ಹೇಳಿದ್ರು, ಅಫ್ಕೋರ್ಸ್ ನಾವೊಂದು ಬೈಬಲ್ ಕಾಲೇಜನ್ನು ಶುರು ಮಾಡೋಣ ಅಂತ. ಅದು ಆನ್ಲೈನಲ್ಲಿ ಶುರು ಮಾಡ್ತಾರೆ, ಜೂಮ್ ಮೀಟಿಂಗಲ್ಲಿ. ಪ್ಲಸ್ ಪ್ರತಿ ತಿಂಗಳು ಕೂಡ ಅವರು ಇಲ್ಲಿ ಬಂದು ಒಬ್ಬೊಬ್ಬರು ಟೀಚರ್ಗಳು ಬರ್ತಾರೆ, ನಮ್ಮ ಜೊತೆ ವಾರ 15 ದಿನ ಇರ್ತಾರೆ. ಸೊ ಯಾರೆಲ್ಲ ಬೈಬಲ್ ಕಾಲೇಜಲ್ಲಿ ಸೇರಿ ಓದಬೇಕು ಅವ್ರಿಗೆ 3 ವರ್ಷದ ಟ್ರೈನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆದಿಕಾಂಡದಿಂದ ಪ್ರಕಟಣೆ ತನಕ ಆ ಸಬ್ಜೆಕ್ಟ್ಗಳನ್ನೆಲ್ಲ ನೀಟಾಗಿ ಟೀಚ್ ಮಾಡಬೇಕು ಅಂತ. ಅದರಲ್ಲಿ ಚೆನ್ನಾಗಿ ಕಲಿತು ಕರೆಕ್ಟಾಗಿ ಅವರು ಅಟೆಂಡ್ ಆಗೋರು, ಜಾಯಿನ್ ಆಗೋರು, ಅವ್ರಿಗೆ ಕೊರಿಯಾದಿಂದಲೇ ಒಂದು ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ 3 ವರ್ಷ ಆದಮೇಲೆ ಕೂಡ ನಾನು ಇನ್ನೂ ಓದಬೇಕು ಅಂದರೆ ಮತ್ತೆ ಅವ್ರಿಗೆ ಕೊರಿಯಾದಲ್ಲಿ ಒಂದು RTS ಅಂತ ಇದೆ, ರೆಮಿನೆಂಟ್ ಥಿಯಾಲಜಿಕಲ್ ಯೂನಿವರ್ಸಿಟಿ ಅಂತ. ಸೊ ಅಲ್ಲಿ ಆ ಬೈಬಲ್ ಸೆಮಿನಾರಿಯಲ್ಲಿ ಓದೋದಕ್ಕೆ ಅವಕಾಶಗಳು ಕೂಡ ಇದೆ. 3 ವರ್ಷ ಪೂರ್ತಿ ಓದೋದಕ್ಕೆ ಇವರೇ ಒಂದು ಬಾಗಿಲನ್ನು ತೆರೀತಾರೆ. ಇದು ಅವರೊಂದು ದರ್ಶನವಾಗಿದೆ. ಯಾಕಂದರೆ ಇಲ್ಲಿ ಬಂದಂಥವರು ಆ ನೋಡ್ಬೋದು, ಚಿಕ್ಕ ಮಕ್ಕಳು ಕೂಡ ಬರ್ಕೊತಿರೋದನ್ನು ನೋಡಿ ತುಂಬ ಖುಷಿ ಪಡ್ತಾ ಇದ್ರು. ಇದುವರೆಗೂ ಅವರು ಅನೇಕ ಮೀಟಿಂಗ್ಗಳಿಗೆ ಹೋಗಿದ್ದಾರೆ, ಅನೇಕ ದೇಶಗಳಿಗೆ ಹೋಗಿದ್ದಾರೆ. ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರು ಆ ವಾಕ್ಯದ ದಾಹದಲ್ಲಿ ಇದ್ದಂಗೆ ಅವರೆಲ್ಲೂ ನೋಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಮಕ್ಕಳಿಂದ ಹಿಡಿದು ಆ ಮಕ್ಕಳು ಕೂಡ ಫೋನ್ ಮಾಡುವಾಗ ಹೇಳ್ತಾ ಇದ್ದಾರೆ, ನಮಗೆ ಸ್ಕೂಲ್ಗಿಂತ ದೇವರ ವಾಕ್ಯ ಮುಖ್ಯ. ಹಾಗಾಗಿ ಸ್ಕೂಲ್ ರಜಾ ಹಾಕಿದ್ರು, ಎಕ್ಸಾಮ್ ಕೂಡ ಕೆಲವು ಮಕ್ಕಳಿಗೆ ಸೆಕೆಂಡ್ ಅವರಿಗೆ ಎಕ್ಸಾಮ್ ಇತ್ತು, ಪ್ರಿಪೇರ್ಡ್ ಎಕ್ಸಾಮ್, ಅದನ್ನು ಕೂಡ ಬಿಟ್ಟು ಅವರು ವಾಕ್ಯಕ್ಕಾಗಿ ಬಂದಿದ್ದಾರೆ. ಅದು ಸಾಧಾರಣವಾದ ವಿಷಯ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಿದೆ. ಸೊ ದೇವರ ಒಂದು ಸೇವೆಗಳಿಗಾಗಿ ದೇವರ ಬಾಗಿಲನ್ನು ತೆರೀತಾ ಇದ್ದಾರೆ. ನಾವೆಲ್ಲರೂ ಕೂಡ ನಾನು ಹೇಳೋದು ಬಂದರೆ 12 ಮಂದಿ ಶಿಷ್ಯರಾಗಿದ್ದರೂ ಕೂಡ 3 ಹಂತದಲ್ಲಿ ಅವರು ಬದಲಾವಣೆ ಆಗಬೇಕಾಗಿತ್ತು. 3 ಹಂತದಲ್ಲಿ ಆ ಹೋಟೆಲ್ ಕೂಡ ಅಷ್ಟು ಸಿಂಪಲ್ ಆಗಿ ಹೇಳಿದ್ರು. ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದೆ, ಆದರೆ ಎಷ್ಟು ಜನಕ್ಕೆ ಅರ್ಥ ಆಯಿತು ಗೊತ್ತಿಲ್ಲ. ಆ ಸ್ಪೀಡಾಗಿ 3 ಭಾಷೆಯಲ್ಲಿ ಕೆಲವರು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಸಂದೇಶಗಳ ಮುಂಚೆ 3 ವಿಷಯಗಳನ್ನು ಹೇಳಬೇಕು ಅನ್ನಿಸ್ತು. ಮೊದಲು ಪೇತ್ರನ ಜೀವಿತವನ್ನು ಉದಾಹರಣೆ ತಗೊಂಡು ಮಾತಾಡುವಾಗ, ಆ ಪೇತ್ರನು ಮತ್ತಾಯ 16:16 ನೀನು ಬರಬೇಕಾಗಿರೋ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರ ಅಂತ ಹೇಳ್ತಾನೆ. ಏನಂತ? ನೀನು ಕ್ರಿಸ್ತನು ಅಂತ ಒಪ್ಕೊಳ್ತಾನೆ. ಸತ್ಯ ಅದೇನೇ ಅಂತಾನೆ. ನೀನು ಕ್ರಿಸ್ತನು ಅಂತ ಒಪ್ಕೊಳ್ಳೋದು ತುಂಬ ಮುಖ್ಯ. ಯೇಸುವೆ ಕ್ರಿಸ್ತನು ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಅದು ತುಂಬ ಮುಖ್ಯ. ನಾವು ಯಾಕೆ ಅದನ್ನು ಪದೇ ಪದೇ ಒತ್ತಿ ಹೇಳ್ತೀವಿ ಅಂದರೆ, ಇವತ್ತು ಇಸ್ರಾಯೇಲ್ ದೇಶವೇ
ದೇವರ ದೇಶ ಅಂತ ಹೇಳ್ತೀವಲ್ಲ, ಆ ದೇಶನೇ ಇವತ್ತು ಯೇಸುವಿನ ಕ್ರಿಸ್ತನಾಗಿ ಅಂಗೀಕರಿಸ್ತಾ ಇಲ್ಲ. ಯೆಹೋವನ ಸಾಕ್ಷಿಗಳಾಗಿದ್ದಾರೆ. ನಾವು ಅನ್ಕೊಳ್ಳೋದು ಸುವಾರ್ತೆ ಗೊತ್ತಿದ್ದೀರೋ ಇಸ್ರಾಯೇಲ್ ದೇಶ ದೇವರ ದೇಶ ನೋಡಿ ಹೆಂಗೆ ಅಭಿವೃದ್ಧಿ ಹೊಂದುತ್ತಾ ಇದೆ, ಹೆಂಗೆ ಆಶೀರ್ವಾದವಾಗಿದೆ, ಶಾರೀರಿಕವಾಗಿ ನೋಡಿ ತುಂಬಾ ಆಶೀರ್ವಾದವಾಗಿದೆ. ಆ ದೇಶವನ್ನು ಯಾರು ಮುಟ್ಟಕ್ಕಾಗ್ತಿಲ್ಲ, ಕನ್ಸಕ್ಕೆ ಅಲ್ಲ, ಶಾಪದಲ್ಲಿದೆ. ಅದು ಶಾರೀರಿಕವಾಗಿ ಆಶೀರ್ವಾದವಾಗಿರ್ಬೋದು, ಆತ್ಮಿಕವಾಗಿ ಶಾಪದಲ್ಲಿದೆ. ಅದನ್ನು ಬಿಡುಗಡೆ ಮಾಡಬೇಕಾಗಿದೆ. ಅದಕ್ಕೊಂದು ದಿನ ಅಂತ ಇದೆ. ದೇವರ ದಿನದಲ್ಲಿ ಆ ದೇಶಕ್ಕೆ ಅಂತ್ಯ ರಕ್ಷಣೆ ಕೊಡ್ತಾರೆ. ಅದು ಪ್ರಕಟಣೆಯಲ್ಲಿ ಇದೆ. ಅಂತ್ಯ ಕಾಲದಲ್ಲಿ ಅವ್ರ ಕಣ್ಣುಗಳು ತೆರೆಯಲ್ಪಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪೇತ್ರ ಬಗ್ಗೆ ನಾನು ಹೇಳುವಾಗ, ಪೇತ್ರ ನೀನು ಬರ್ಬೇಕಾದ್ರೆ ಕ್ರಿಸ್ತನು ಅಂತ ಹೇಳಿ ಒಪ್ಕೊಂಡ ಮೇಲೆ ಕೂಡ ಅಲ್ಲಿಗೆ ಮುಗ್ದಿಲ್ಲ. ಅದು ಹೇಳ್ತಾನೆ, ಯಾರು ನೀನು ಮನುಷ್ಯರು ಹೇಳ್ಕೊಟ್ಟಿದ್ದಲ್ಲ, ನನ್ನ ತಂದೆ ನಿನಗೆ ಇದನ್ನ ಹೇಳ್ಕೊಟ್ಟಿದ್ದಾನೆ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಅದಾದ್ಮೇಲೆ 3 ಥರದ ಆಶೀರ್ವಾದಗಳನ್ನು ಕೂಡ ಪೇತ್ರನಿಗೆ ಕೊಡ್ತಾರೆ. ಆದ್ರೆ ಯಾಕೆ ಅದೇ 16ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ಓದುವಾಗ, ನಾನು ಕ್ರಿಸ್ತನ ಅಂತ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದಾರೆ. ಓದಿದ್ರೆ ಆ ವಚನ, ನಾನೇ ಕ್ರಿಸ್ತನ ಅಂತ ಯಾರಿಗೂ ಹೇಳಬೇಡಿ ಅಂತ 16:20 ಇದೆ. ಈಗ ನಾನೇ ಕ್ರಿಸ್ತನ ಅಂತ ಒಪ್ಕೊಂಡ್ಮೇಲೆ, ಸತ್ಯ ತಿಳ್ಕೊಂಡ್ಮೇಲೆ ಯಾಕೆ ದೇವ್ರು ಹೇಳಬೇಡಿ ಅಂತ ಇದ್ದಾರೆ ಅಂದ್ರೆ, ನೀನ್ ಹೇಳೋ ಕ್ರಿಸ್ತನ ಅವಶ್ಯಕತೆ ಇಲ್ಲ. ಇವತ್ತೆಷ್ಟೋ ಜನ ಯೇಸುವನ್ನ ಅವ್ರಿಗೆ ಇಷ್ಟವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತೆಷ್ಟೋ ಜನ ಕ್ರಿಸ್ತನನ್ನ ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯೇಸು ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಲ್ಲ, ಬೈಬಲ್ ಹೇಳೋ ರೀತಿಯಲ್ಲಿ ಹೇಳಬೇಕು. ಕ್ರಿಸ್ತನ ಯಾರಂತ ನಿನ್ಗೆ ಹೇಗೆ ಅರ್ಥ ಆಗಿದೆ ಅದನ್ನ ಹೇಳೋದಲ್ಲ, ಬೈಬಲ್ ಯಾವ ಕ್ರಿಸ್ತನನ್ನು ಹೇಳ್ತಿದ್ದೋ ಅದನ್ನ ಹೇಳ್ಬೇಕು ಅಂತ. ಅದಕ್ಕೆ ನೀವು ಈಗಲೇ ಹೇಳಬೇಡಿ ಅಂತ ಯೇಸು ಸ್ವಾಮಿ ತುಂಬಾ ಖಂಡಿತವಾಗಿ ಹೇಳ್ತಾರೆ. ಯಾಕಂದ್ರೆ ಅವರಿನ್ನೂ ಯೇಸುವಿನ ಕ್ರಿಸ್ತನಾಗಿ ತಿಳ್ಕೊಂಡಿದ್ರು ಕೂಡ ಕೇವಲ ಕ್ರಿಸ್ತನು ಅನ್ನೋ ಒಂದು ತೀರ್ಮಾನ ಬಂದಿರಲಿಲ್ಲ. ಅದಕ್ಕೆ 17ನೇ ನಾವು ನೋಡುವಾಗ 1ರಿಂದ 9ನೇ ವಚನ ತನಕ ಅಲ್ಲಿ ದೇವರನ್ನ ಒಂದು ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಪೇತ್ರ, ಯಾಕೋಬ ಮತ್ತು ಯೋಹಾನ ಈ 3 ಮಾತ್ರ ಕರ್ಕೊಂಡು ಹೋಗಿ ಎತ್ತರವಾದ ಸ್ಥಳದಲ್ಲಿ ಅಲ್ಲಿರ್ಬೇಕಾದ್ರೆ ಯೇಸು ಮರುರೂಪವಾಗ್ತಾನೆ. ರೂಪಾಂತರದ ಬೆಟ್ಟ ಅಂತ ಕರೀತಾರೆ. ರೂಪಾಂತರವಾಗಿ ಅಲ್ಲಿ ತುಂಬಾ ಪ್ರಕಾಶಮಾನವಾಗಿ ಬೆಳೀತಾನೆ. ಅದಾದ್ಮೇಲೆ ಮೋಶೆ, ಎಲಿಯ ಕೂಡ ಅವರ ಪಕ್ಕದಲ್ಲಿ, ಯೇಸು ಸ್ವಾಮಿ ಆ ಪಕ್ಕದಲ್ಲಿ ನಿಂತಿರ್ತಾರೆ. ಪೇತ್ರನು ಚೆನ್ನಾಗಿ ಹೇಳೋದನ್ನು ಗೊತ್ತಾ, ಯೇಸುವೇ ನಾವು ನಿನಗೋಸ್ಕರವು ಮೋಶೆಗೋಸ್ಕರ ಮತ್ತು ಎಲಿಯನಿಗೋಸ್ಕರ 3 ಪರ್ಣಶಾಲೆಗಳನ್ನ ಕಟ್ತೀವಿ ಅಂತ. ಅಂದ್ರೆ ಇಲ್ಲಿ ಯಾಕೆ ಯೇಸು ನಾನೇ ಮೆಸ್ಸಿಯನು ಕ್ರಿಸ್ತನು ಅಂತ ಯಾರು ಹೇಳ್ಬೇಡಿ ಈಗಲೇ ಅಂತ ಹೇಳಿದ್ದಾರೆ ಅಂದ್ರೆ, ಇವ್ರು ನೋಡಿ ಇನ್ನೂ ತೀರ್ಮಾನ ಬಂದಿಲ್ಲ. ಕೇವಲ ಯೇಸು ಮಾತ್ರ ನಮ್ಮ ಜೀವನದಲ್ಲಿ ಮುಖ್ಯ ಅನ್ನೋ ತೀರ್ಮಾನ ಬಂದಿಲ್ಲ. ಇಲ್ಲಿ ಯೇಸು ಆಗಲಿ, ಮೋಶೆ ಆಗಲಿ ಮತ್ತು ಎಲಿಯ 3 ಒಂದೇ ಅನ್ನೋ ತೀರ್ಮಾನ ಬರ್ತಿರೋದು. ಅಲ್ಲಿ 3 ಒಂದೇ ಸಮಾನ, ಒಂದೇ ಸ್ಥಾನಮಾನ ಕೊಡ್ತಾ ಇದ್ದಾರೆ ಪೇತ್ರ. ಯಾವ ಪೇತ್ರ ಯೇಸು ಕ್ರಿಸ್ತನ ಅಂತ ಒಪ್ಕೊಂಡು, ಇಲ್ಲಿ ಅದೇ ಪೇತ್ರ 3 ಸಮಾನವಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ಯೇಸು ಈಗಲೇ ಹೇಳ್ಬೇಡಿ ಅಂತ, ನೀವಿನ್ನೂ ಸರಿಯಾದ ತೀರ್ಮಾನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದ 2ನೇ ವರ್ಷದಲ್ಲಿ ತುಂಬಾ ಸ್ಪಷ್ಟವಾಗಿದೆ. ತಂದೆಯಾದ ದೇವರು ಮಾತಾಡುವಾಗ ಇವರು ಪ್ರಿಯನಾದ ಕುಮಾರ್ ಇವನ ಒಂದು ಮಾತನ್ನ ನೀವು ಕೇಳಿ ಅಂತ ಹೇಳುವಾಗ ಇವರು 3 ಅಡ್ಡ ಬಿದ್ದು ಯೇಸುವಿಗೆ ನಮಸ್ಕಾರ ಮಾಡ್ತಾರೆ. ಮತ್ತೆ ಇದು ನೋಡುವಾಗ ಅಲ್ಲಿ ಮೋಶೆನೂ ಇಲ್ಲ, ಅಲ್ಲಿ ಎಲಿಯನೂ ಇಲ್ಲ, ಯೇಸು ಮಾತ್ರ ಇದ್ದ ಎಂಬುದಾಗಿದೆ. ಅದಲ್ಲವೇ ಕೇವಲ ಯೇಸು ಮಾತ್ರ ಅಲ್ಲಿದ್ದು. ನಿಮ್ಮ ಜೀವನದಲ್ಲಿ ಯಾರೆಲ್ಲ ಹೀರೋಗಳಾಗಿದ್ದಾರೆ, ಯಾರೆಲ್ಲ ಮುಖ್ಯ ವ್ಯಕ್ತಿಗಳಾಗಿದ್ದಾರೆ, ಯೇಸುವಿನಿಂದ ಏನೆಲ್ಲ ಮುಖ್ಯ ಅಂತ ಇಟ್ಕೊಂಡಿದೆ ತಲೆಯಲ್ಲಿ, ಅದನ್ನು ತೆಗೆದುಬಿಟ್ಟು ಯೇಸು ಮಾತ್ರ ಮುಖ್ಯವಾಗಿರ್ಬೇಕು. ಇದು 2ನೇ ಹಂತ. ಅದು ಕೇವಲ ಕ್ರಿಸ್ತನ ಅಂತ ನಾವು ಯಾವಾಗ ಹೇಳ್ತಿರ್ತೀವಲ್ಲ, ಅದು ಯೇಸುವಿಗೆ ಸರಿಸಮಾನವಾಗಿ ಯಾವುದು ಇರಬಾರದು. ಇರೋದಾದ್ರೆ ಅದು ವಿಗ್ರಹವಾಗುತ್ತೆ. ಯೇಸುವಿಗೆ ಸರಿ. ಈಗ ಮೋಶೆಯನ್ನು ಕೂಡ ಯಾಕೆ ದೇವರು ಕಾನಾನ್ ದೇಶಕ್ಕೆ ನಡೆಸಿಲ್ಲ? ಬೇರೆಯವರೆಲ್ಲರೂ ಕೂಡ ತುಂಬಾ ಜನ ಪಾಪ ಮಾಡುವ ದೇವರ ವಿರುದ್ಧವಾಗಿ ನಡ್ಕೊಂಡ್ರು, ಅವನ್ನೆಲ್ಲ ಅರಣ್ಯದಲ್ಲಿ ನಾಶವಾದರು. ಹೊಸ ಸಂತತಿಯನ್ನು ಮಾತ್ರ ದೇವರು ಕಾನಾನ್ ದೇಶ ನಡೆಸಿದ್ರು. ಮೋಶೆಯನ್ನು ಯಾಕೆ ನಡೆಸಲಿಲ್ಲ? ಅಂತ ಅಭಿಷೇಕನು, ದೇವರ ಹತ್ರ ಮಾತನಾಡಿದವನು, ದೇವರ ಅಭಿಷೇಕ ಹೊಂದಿದವನು, ಯಾಕೆ ಅವನು ಕೂಡ ಕಾನಾನ್ ದೇಶಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ, ಒಂದು ದೇವರು ಹೇಳ್ತಿರೋದು ಕಾರಣ, ನಾನು ಮಾತಾಡಕ್ಕೆ ಹೇಳಿದೆ ಮಂಡ್ಯ ಹತ್ರ ನೀವು ಬಂದೆ ನಾವು ಹೊರದೆ ಅಂದ್ರೆ ಕ್ರಿಸ್ತನನ್ನೇ ಅವಮಾನಿಸಿದ ಹಾಗೆ ಅನ್ನೋದು ಒಂದು ಕಾರಣ. ಅಂದ್ರೆ 2ನೇ ಅತ್ಯಂತ ಪ್ರಾಮುಖ್ಯವಾದ ಕಾರಣ ಏನು ಅಂದ್ರೆ, ಈ ಮೋಶೆ ಅಂದ್ರೆ ಇವರಿಗೆ ದೊಡ್ಡ ವೇದಿಕೆ ಊಟದ್ವಯ ಆಗಿದೆ. ಈ ಮೋಶೆ ಅಂದ್ರೆ ಇವರು ದೊಡ್ಡ ಲೀಡರ್ ಆಗಿ ತಿಳ್ಕೊಂಡಿದ್ರು. ಮೋಶೆ ದೇವರ ಹತ್ರ ಇವನೇ ದೇವರು ಅನ್ನೋ ರೀತಿಯಲ್ಲಿ ಅವರ
ಮಾಡ್ತಿದ್ರು. ಸೊ ಹೋಗ್ಬಿಟ್ಟು ಅದು ಮೋಶೆಯ ವಿಗ್ರಹವನ್ನು ಕೂಡ ಕಟ್ಬಿಟ್ಟು ಅವನು ಕೂಡ ಪೂಜೆ ಮಾಡೋದು ಶುರು ಮಾಡ್ತಿರ್ಬೇಕಾದ್ರೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಮೋಶೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಓದುವಾಗ ಯೇಸು ಹತ್ರ ಬಂದಾಗೆಲ್ಲ ಮೋಶೆ ನಮ್ಗೆ ಈ ತರ ಹೇಳಿದ, ಅಬ್ರಹಾಮ ನಮ್ಗೆ ಈ ತರ, ಅಷ್ಟೊಂದು ಅವರು ವ್ಯಕ್ತಿ ಪೂಜೆ ಮಾಡ್ತಾ ಇದ್ರು. ಇವಾಗ ನಮ್ಮ ದೇಶದಲ್ಲಿ ಹೇಗೆ ವ್ಯಕ್ತಿ ಪೂಜೆ ಮಾಡ್ತೀವಿ, ಏನಾದ್ರು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಿರೋರು, ಏನಾದ್ರು ಸಾಧನೆ ಮಾಡಿರೋರು, ಅವರ ವ್ಯಕ್ತಿಗಳ ಪೂಜೆ, ಆ ದಿನವನ್ನು ಸ್ಮರಣೆ ಮಾಡ್ಕೊಂಡು ಆ ದಿನದಂದು ಅವರಿಗೆ ಪೂಜೆ ಪುನಸ್ಕಾರ, ಹಬ್ಬ, ಜಾತ್ರೆ, ಅದೇ ಆ ರೀತಿಯಲ್ಲಿ ಮಾಡಿ ಅವ್ರು ವಿಗ್ರಹ ಮಾಡ್ಬಿಡ್ತಾರೆ ಅಂತ. ಇಲ್ಲಿ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ದೇವರು ಅವ್ರನ್ನ ಕಳಿಸದಿರೋದಕ್ಕೆ ಕಾರಣ ದೇಶಕ್ಕೆ. ಇಲ್ಲಿ ಇವನ ಸ್ವಾರ್ಥ ಸಾಲಕ್ಕೆ ಯಾಕೆ ಈಗಲೇ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ, ಕ್ರಿಸ್ತರನ್ನ ಸರಿಯಾಗಿ ತಿಳ್ಕೊಬೇಕು ಅಂತ. ಸೊ ಯಾವಾಗ ಕೇವಲ ಕ್ರಿಸ್ತರನ್ನ ನಾವು ನೋಡಿದ್ರು ಆಗ ಬಲ ಹೊಂದ್ಕೊಂಡು, ಆದ್ರೂ ಕೂಡ ಆಗಲೂ ಕೂಡ ನೀವು ಹೋಗಿ ನಾನೇ ಕ್ರಿಸ್ತನು ಅಂತ ಹೇಳಿ ಅಂತ ಯೇಸುಸ್ವಾಮಿ ಹೇಳಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕೇವಲ ಕ್ರಿಸ್ತನ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಿದ್ರು ಕೂಡ ಇನ್ನೂ ಅವರ ಒಂದು ನಂಬಿಕೆ ಸ್ಥಿರವಾಗಿರಲಿಲ್ಲ ದೇವರಲ್ಲಿ. ಎರಡನೇ ಹಂತಕ್ಕೆ ಅವ್ರು ಬಂದ್ರು ಕೂಡ ಅವ್ರ ನಂಬಿಕೆ ಕ್ರಿಸ್ತನಲ್ಲಿ ಸ್ಥಿರವಾಗಿರಲಿಲ್ಲ. ಯಾಕಂದ್ರೆ ಕೇವಲ ಕ್ರಿಸ್ತನ ಬಗ್ಗೆ ತಿಳ್ಕೊಂಡು ಕೂಡ ಯೇಸುನ ಇಟ್ಕೊಳ್ಳೋ ಟೈಮಲ್ಲಿ ಯೇಸು ಯಾರು ಗೊತ್ತಿಲ್ಲ ಅಂತ 3 ಸಲ ನಿರಾಕರಿಸ್ತಾರೆ ಪೇತ್ರ. ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ. ಇಂಥ ಒಬ್ಬ ಪೇತ್ರ ಹೋಗಿ ಸುವಾರ್ತೆ ಏನ್ ಸಾರ್ತಾನೆ? ನೀನು ಬರ್ಬೇಕಾಗಿರೋದು ಕ್ರಿಸ್ತನ ಅಂತ ಹೇಳಿದಂತ ಪೇತ್ರ ಅಲ್ಲಿ ಕ್ರಿಸ್ತನನ್ನ ಬಿಟ್ಟು ಬೇರೆ ಯಾರನ್ನ ನೋಡದೆ ದೇವರ ಸ್ವರವನ್ನ ಕೇಳಿಸ್ಕೊಂಡು ಆತನ ರೂಪಾಂತರವನ್ನು ನೋಡಿ ಇಷ್ಟೆಲ್ಲ ನೋಡಿದಂತ ಪೇತ್ರ, ಕೇವಲ ಕ್ರಿಸ್ತನ ತೀರ್ಮಾನ ಬಂದಂತ ಪೇತ್ರ ಹೀಗೆ ಏನಂತ ಹೋಗಿ ಸಾರ್ತಾನೆ? ಈ ಯೇಸು ಯಾರು ಗೊತ್ತಿಲ್ಲ ಅಂತ 1-3 ಸಲ ಹೇಳ್ತಾನಲ್ಲ, ಇವನು ಹೋಗ್ಬಿಟ್ಟು ಏನಂತ ಸಾರ್ತಿದ್ದಾರೆ? ಏನಾದ್ರೂ ಸಮಸ್ಯೆ ಅಂತ ಬಂದ್ರೆ ಓಡ್ ಬರ್ತಿದ್ನಲ್ಲ, ಅದಕ್ಕೆ ಅವನ ನಂಬಿಕೆ ನೀವು ಸ್ಥಿರಪಡಿಸಬೇಕು ಅಂತ ಪುನರುತ್ಥಾನದ ಕ್ರಿಸ್ತನನ್ನ ಭೇಟಿಯಾಗಬೇಕಾಗಲ್ಲ. ಅಲ್ಲವೇ ಬರಬೇಕಾದ ಕ್ರಿಸ್ತನು ಕೇವಲ ಕ್ರಿಸ್ತನು, ಪುನರುತ್ಥಾನದ ಕ್ರಿಸ್ತನು. ಆ ಪುನರುತ್ಥಾನ ಕ್ರಿಸ್ತನು ಯೇಸು ಸತ್ತು ಸಮಾಧಿಯಲ್ಲಿದ್ದಾನೆ. ಈ ಪೇತ್ರ ಯಾರನ್ನ ಬರಬೇಕಾದ ಕ್ರಿಸ್ತನು ನೀನೇ ಅಂತ ಒಪ್ಪಿಕೊಂಡು ಕೇವಲ ಕ್ರಿಸ್ತನನ್ನ ನೋಡೋದು ತೀರ್ಮಾನ ಬಂದ ಆ ಪೇತ್ರ ಯೇಸು ಸತ್ತು ಸಮಾಧಿಯಲ್ಲಿದ್ದಾಗ ಇವನು ಬಲೆ ಎತ್ಕೊಂಡು ಮೀನು ಹಿಡಿಯಕ್ಕೆ ಹೋಗ್ತಾನೆ. ಇಂಥವ್ರು ಹೋಗಿ ಲೋಕ ಸುವಾರ್ತೆಗಳನ್ನ ಎಲ್ಲಿ ಮಾಡ್ತಾನೆ? ಇಂಥವ್ರು ಹೋಗಿ ಸೇವೆ ಎಲ್ಲಿ ಮಾಡ್ತಾನೆ? ಸಾಧ್ಯನೇ ಇಲ್ಲ. ಅದಕ್ಕೆ ಅವರೆಲ್ಲರೂ ಕೂಡ ಶಿಷ್ಯರೆಲ್ಲರೂ ಕೂಡ ಮತ್ತೆ ಒಂದು ಹಳೆಯ ಜೀವಿತಕ್ಕೆ ಹೋಗ್ತಿರ್ಬೇಕಾದ್ರೆ ಯೇಸು 3ನೇ ದಿನ ಎದ್ದು ಬಂದು ಆ ಶಿಷ್ಯರನ್ನು ಒಪ್ಪಿಕೊಂಡು ಬರ್ತಾನೆ. ಅವರಿಗೆ ಪದೇ 10 ಸಲ 40 ದಿನ ಯೇಸುಸ್ವಾಮಿ ಈ ಲೋಕದಲ್ಲಿ ಇರ್ತಾರೆ ಪುನರುತ್ಥಾನವಾಗಿ. ಆ 40 ದಿನದಲ್ಲಿ 10 ಸಲ 10ಕ್ಕೂ ಅಧಿಕವಾಗಿ ಶಿಷ್ಯರನ್ನ ಭೇಟಿಯಾಗ್ತಾರೆ. ನಾನೇ ಕ್ರಿಸ್ತನು, ನಾನೇ ಆ ಯೇಸು ಅಂತ ಹೇಳಿ ಅವರಿಗೆ ತಿಳಿಸ್ತಾನೆ. ಅದಕ್ಕೆ 1 ಪೇತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ ಪೇತ್ರ ಬರೀತಾನೆ, ಸತ್ತಂತ ನಮ್ಮ ನಿರೀಕ್ಷೆಯನ್ನ ಯೇಸು ತನ್ನ ಪುನರುತ್ಥಾನದಿಂದ ಬದುಕಿಸ್ತರು ಅಂತ. ಅಲ್ಲಲ್ವೇ? ನಮ್ಮ ನಿರೀಕ್ಷೆ ಸತ್ತೋಗಿತ್ತು. ಏನ ನಿರೀಕ್ಷೆ? ಯೇಸು ನಮ್ಮ ಕ್ರಿಸ್ತನು, ಯೇಸುವೇ ನಮ್ಮ ದೇವರು, ಯೇಸುವೇ ನಮ್ಮ ರಕ್ಷಕನು ಅಂತ ನಾವೇನ್ ನಿರೀಕ್ಷೆ ಇಟ್ಕೊಂಡಿದ್ವಿ, ಯೇಸು ಸತ್ತು ಸಮಾಧಿ ಆದಾಗ ನಮ್ಮ ನಿರೀಕ್ಷೆ ಕೂಡ ಸಮಾಧಿ ಆಗೋಯ್ತು, ನಮ್ಮ ನಂಬಿಕೆ ಕೂಡ ಸತ್ತು ಸಮಾಧಿ ಆಗೋಯ್ತು. ಆದ್ರೆ ಯೇಸು ಪುನರುತ್ಥಾನವಾಗಿ ಎದ್ದ ಮೇಲೆ ನಮ್ಮ ನಂಬಿಕೆ ಕೂಡ ಪುನರುತ್ಥಾನವಾಯಿತು, ನಮ್ಮ ನಿರೀಕ್ಷೆ ಕೂಡ ಪುನರುತ್ಥಾನ ಹೊಂದಿಕೊಂಡು ಹೊಸ ಜೀವ ಪಡ್ಕೊಳ್ತು ಅಂತ ಹೇಳಿ ಆಮೇಲೆ ನೋಡಿ ಪೇತ್ರ ಜೀವಿತ ಎಷ್ಟು ಮಟ್ಟಿಗೆ ಬದಲಾಗುತ್ತಂದ್ರೆ, ಯಾವ ಒಂದು ಮನೆ ಕೆಲಸ ಮಾಡೋ ಒಂದು ಹುಡುಗಿಗೆ ನಾನು ಯೇಸುವಿನ ಹಿಂಬಾಲಕ, ಯೇಸುವಿನ ಶಿಷ್ಟ ಅಂತ ಹೇಳಿ ಭಯ ಪಡ್ತಿರುತ್ತ ಆ ಪೇತ್ರ ಪುನರುತ್ಥಾನದ ಕ್ರಿಸ್ತನನ್ನ ಹೊಂದ್ಕೊಂಡ್ಮೇಲೆ, ನೋಡಿದ ಮೇಲೆ, ಪರಿಶುದ್ಧಾತ್ಮನ ಬಲವನ್ನು ಹೊಂದ್ಕೊಂಡ್ಮೇಲೆ ಸಾವಿರಾರು ಜನರ ಮುಂದೆ ಹೇಳ್ತದೆ, ನೀವು ಸಿಲ್ಬೇಕಾಗಿರೋ ಯೇಸುವೇ ಕ್ರಿಸ್ತನ, ಆ ಹೆಸರಿನಲ್ಲೇ ರಕ್ಷಣೆ ಇರೋದು. ಅಪೊಸ್ತಲರ 4ರಲ್ಲಿ ಹೇಳ್ತಾರೆ, ಆ ಹೆಸರಲ್ಲೇ ನಮಗೆ ಆ ರಕ್ಷಣೆ, ಯೇಸು ಹೆಸರಾದ್ರೆ ನಮಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. 3,000 ಜನ 5,000 ಜನ ರಕ್ಷಣೆಗೆ ಬರ್ತಾರೆ ಅವನ ಒಂದು ಸುವಾರ್ತೆಯಿಂದ. ಆಗ ಪುನರುತ್ಥಾನದ ಕ್ರಿಸ್ತರನ್ನ ತಿಳ್ಕೊಂಡ್ಮೇಲೆ ಬಲವಾಗಿ ಸುವಾರ್ತೆ ಸಾಗ ಎಷ್ಟು ಮಟ್ಟಕ್ಕಂದ್ರೆ ಅವನು ರಕ್ತ ಸಾಕ್ಷಿಗೆ ಸಾಯೋ ತನಕ ಅನ್ಕೊಳ್ಳೋದು. ಅವನಿಗೆ ತಲೆ ಕೆಳಗಾಗಿ ಸಿಲುಬೆಯಲ್ಲಿ ತಲೆ ಕೆಳಗೆ ಮಾಡಿ ಸಾಯಿಸಿದ್ರು, ಭಯ ಪಟ್ಟಿಲ್ಲ. ಅವನು ಹುಡುಗಿಗೆ ಎದುರ್ಕೊಂಡಂತ ಪೇತ್ರ ಅವ್ರ ಪ್ರಾಣ ತೆಗಿತೀವಿ ಅದು ಕೂಡ ಅವ್ನು ಭಯ ಪಡಲಿಲ್ಲ. ಸುವಾರ್ತೆ ಸಾರಲ್ಲ. ಅವ್ನು ಏನ್ ಹೇಳ್ತಾನೆ ಗೊತ್ತಾ? ನಾನು ಮನುಷ್ಯ ಮಾತು ಕೇಳ್ಬೇಕಾ ದೇವ್ರ ಮಾತು ಕೇಳ್ಬೇಕಾ? ಮನುಷ್ಯರು ಸುವಾರ್ತೆ ಸಾರಬೇಡಿ ಅಂತಾರೆ, ಯೇಸು ಸುವಾರ್ತೆ ಸಾರಬೇಕು ಅಂತಿದ್ದಾರೆ. ದೇವರ ವಾಕ್ಯ ನಾವು ನಂಬಬೇಕಾಗಿರೋದು, ಮನುಷ್ಯರ ವಾಕ್ಯ ಅಲ್ಲ ಅಂತ ಬಿಟ್ಟು ಅವ್ರು ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದಂತೆ ಆ ಭೂಮಿ ನಡೆಯಿತು.
ಮತ್ತೆ ಅವರು ದೇವರ ಆತ್ಮದ ಬಲ ಹೊಂದಿ ಧೈರ್ಯ ಹೊಂದಿ ಇನ್ನೂ ಹೆಚ್ಚಾಗಿ ಸುವಾರ್ಥ ಸೇವೆಗಳನ್ನು ಮಾಡಬೇಕು. ಅಲ್ಲಲ್ವೇ? ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ತಿಳ್ಕೊಳ್ಳೋದ್ರ ಪೂರ್ತಿ ಅಲ್ಲ, ಇನ್ನೂ ಆಳವಾಗಿ ನಾವು ವಾಕ್ಯಗಳನ್ನ ಯೇಸುವನ್ನು ತಿಳ್ಕೊಬೇಕಾಗಿದೆ. ಎಷ್ಟು ಆಳವಾಗಿ ನಾವು ಯೇಸುವನ್ನು ತಿಳ್ಕೊತೀವೋ ಸಮಸ್ಯೆಗಳು ತಾನಾಗಿ ಪರಿಹಾರ ಆಗುತ್ತೆ. ಖಂಡಿತವಾಗಲು ನಾವು ಶರೀರವಾದದನ್ನ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ಅದನ್ನ ಯೇಸು ಮೇಲೆ ಹಾಕಿ ಅಂತ ಹೇಳಿದ್ರೆ ಏನು, ಯೇಸು ನನಗೆ ಇದ್ದಾನೆ ಅಂತ ಹೇಳಿದ್ರೆ ನಾವು ಯಾಕೆ ಚಿಂತೆ ಮಾಡಬೇಕು? ಅಪ್ಪ ಅಮ್ಮ ಮನೇಲಿ ಇದ್ದಾರೆ, ಮಕ್ಕಳು ಚಿಂತೆ ಮಾಡ್ತಾರ? ಊಟಕ್ಕಿಲ್ಲ, ಬಟ್ಟೆ ಇಲ್ಲ, ಮನೆ ಬಾಡಿಗೆ ಏನ್ ಮಾಡೋದು, ನೀರೇನ್ ಮಾಡೋದು, ಇನ್ನೊಂದೇನ್ ಮಾಡೋದು, ಯಾವುದಕ್ಕೂ ಚಿಂತೆ ಮಾಡೋದಲ್ಲ. ಎಷ್ಟು ನಿಶ್ಚಿಂತೆಯಿಂದ ಇರ್ತಾರೆ ಮಕ್ಕಳು. ಯಾಕಂದ್ರೆ ಅಪ್ಪ ಅಮ್ಮನ ಮೇಲೆ ನಂಬಿಕೆ, ನನ್ನ ಅಪ್ಪ ಇದ್ದಾರೆ, ನನ್ನ ಅಮ್ಮ ಇದ್ದಾರೆ, ನನಗೇನು ಚಿಂತೆ ಅಂತ ಹೇಳಿ. ಆತ್ಮಿಕವಾಗಿ ನಮ್ಮ ದೇವರ ನಮ್ಮ ಜೊತೆ ಇರುವಾಗ ನಾವು ಇನ್ನೂ ಚಿಂತೆ ಮಾಡ್ಕೊಂಡೇ ಕೂತಿರ್ತೀವಿ. ಅದನ್ನ ನಾವು ಬದಲಾಯಿಸ್ಕೊಳ್ಳೋಣ, ಪರಿಪೂರ್ಣವಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಡೋಣ. ಆಮೇಲೆ ಸೊ ಇವತ್ತಿನ ವಾಕ್ಯಕ್ಕೆ ನಾವು ಬರುವಾಗ, ಇವತ್ತಿನ ಅಂಶ ಬಂದು ಈ ದಿನವೇ ರಕ್ಷಣೆಯ ದಿನ ಎಂಬುದಾಗಿ ನಾವು ನೋಡ್ತೇವೆ. ಜ್ಞಾನೋಕ್ತಿಯಲ್ಲಿ 27 ಮುಂದಿನ ವಚನ ಓದಿಕೊಂಡಿದ್ದೀಗಾಗಲೇ. ಸೊ ಅದನ್ನು ನಾವು ನೋಡ್ತೇವೆ. ಪರಿಚಯದಲ್ಲಿ ನಾವು ನೋಡುವಾಗ ಮೂರು ವಿಷಯಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಈಗ ನಾವು ಜ್ಞಾನೋಕ್ತಿ 27 ಓದ್ಕೊಂಡ್ವಿ. ಏನಂತ? ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯೋದು ಅಂತ ಹೇಳಿ. ನಾಳೆ ಅಂತ ಕೊಚ್ಕೊಳ್ಳೋದೇ ತುಂಬಾ ಜನ. ಆಕ್ಚುಲಿ ಇವತ್ತು ನಾವು ಜೀವಂತವಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾಳೆ ಬಗ್ಗೆ. ಹಾಗಾಗಿ ಆ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪರಿಚಯದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲು ಕೊಚ್ಕೊಳ್ಳೋದು ಅಥವಾ ಹೆಚ್ಚಿಸಿಕೊಳ್ಳೋದು ಏನು ಅಂದ್ರೆ ನಾನು ಅಂತ. ಇದು ಸೈತಾನದಿಂದ ಬರುವಂತದ್ದಾಗಿದೆ. ನಾವಿದನ್ನ ನೋಡ್ಬೋದು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ರಿಂದ 6ರಲ್ಲಿ ನಾವು ನೋಡುವಾಗ ಆ ಸೈತಾನನಲ್ಲಿ ಬರುವಂತದ್ದು. ಆ ಸೈತಾನ ಬಂದು ಅವರನ್ನ ಎಷ್ಟು ಪ್ರೇರೇಪಿಸ್ತಾನಂದ್ರೆ, ನಿನಗೆ ದೇವರು ಬೇಡ, ನೀನು ದೇವರಾಗ್ಬೋದು ಅಂತ ಹೇಳ್ಬಿಟ್ಟು. ಏನಂತ? ನೀನೇ ದೇವರಾಗ್ಬೋದು ಅಂತ ಹೇಳ್ಬಿಟ್ಟು. ತುಂಬಾ ಜನ ಇವತ್ತು ನಾನು ಕೇಂದ್ರಿತರಾಗಿದ್ದಾರೆ, ನಾನೇ ಅಂತ ಹೇಳ್ಬಿಟ್ಟು. ಈ ಲೋಕದಲ್ಲಿ ಅವ್ರಿಗೆ ಬೇರೆ ಏನು ಮುಖ್ಯ ಅಲ್ಲ, ಬೇರೆ ಯಾವುದು ಮುಖ್ಯ ಅಲ್ಲ, ಅವ್ರಿಗೆ ಅವರು ಮುಖ್ಯ. ನನಗೆ ನಾನೇ ಅನ್ನುವಂಥದ್ದು ತುಂಬಾ, ಇದು ಸೈತಾನದಿಂದ ಬಂದಿರೋದು. ಪರಲೋಕದಲ್ಲಿ ಆ ದೇವದೂತನಾದಂಥ ಲೂಸಿಫರ್ ನಾನು ದೇವರಾಗಬೇಕು ಅಂತ ಅನ್ಕೊಂಡ, ನಾನು ದೇವರ ಸಿಂಹಾಸನ ಮೇಲೆ ನನ್ನ ಸಿಂಹಾಸನ ಹಾಕೋಬೇಕು ಅನ್ಕೊಂಡ. ಸೊ ನಾನು ಅನ್ನೋ ಗರ್ವ, ಆ ಹೆಚ್ಚಳ ಬಂದಿದ್ದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯೇಸು ದೇವರು ಮಾತ್ರನೇ ಹೇಳಕ್ ಸಾಧ್ಯ ನಾನು ಅಂತ. ನಾನು ಅಂದ್ರೆ ಅದರಲ್ಲಿ ಎಲ್ಲವೂ ಸೇರಿರುತ್ತೆ. ನನ್ನ ಕೈಲಿ ಆಗಿರೋದು ಏನೂ ಇಲ್ಲ. ಸರ್ವಶಕ್ತನಾದ ದೇವರು ಉಪಯೋಗಿಸುವಂತ ಮಾತದು ನಾನು. ಅದಕ್ಕೆ ಪೌಲ ಹೇಳ್ತಾನೆ, ನಾನೇನು ಅಲ್ಲ, ಎಲ್ಲ ಕ್ರಿಸ್ತನೇ. ನಾನು ಅನ್ನೋದಕ್ಕೆ ನನ್ನನ್ನು ನಾನು ಸಿಲುಬೆಗೆ ಹಾಕಿಸ್ಕೊಂಡಿದ್ದೇನೆ, ಇನ್ಮೇಲೆ ಕ್ರಿಸ್ತ ನನ್ನನ್ನು ಬದುಕೋದು ಅಂತ. ಆದ್ರೆ ಇಲ್ಲಿ ತುಂಬಾ ಜನ ಸೈತಾನನು ಏನ್ ಮಾಡ್ತಾನಂದ್ರೆ, ಆ ಜನರನ್ನ ನಾನು ಕೇಂದ್ರಿತನಾಗಿ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡುವಂತೆ ಮಾಡ್ತಾನೆ. ಅವ್ರಿಗವರು ದೇವರುಗಳಾಗಿ, ಅವ್ರಿಗವರು ಯಜಮಾನರಾಗಿ, ಅವ್ರಿಗವರು ಒಂದು ಬಾಸ್ಗಳಾಗೋ ಥರ ಮಾಡ್ತಾನೆ. ತುಂಬಾ ಜನ ಅವ್ರ ಬಗ್ಗೆ ಅವರು ಹೆಚ್ಚಿಸ್ಕೊಳ್ಳೋ ಜನ. ಅವ್ರಿಗೇನು ತಲಾಂತ ಇದೆಯಾ, ಅವ್ರಿಗಿರೋ ಟ್ಯಾಲೆಂಟ್ ಬಗ್ಗೆ ಹೆಚ್ಚಿಸ್ಕೊಳ್ತಾರೆ, ಹಣದ ಬಗ್ಗೆ ಹೆಚ್ಚಿಸ್ಕೊಳ್ತಾರೆ, ಅವ್ರಿಗಿರೋ ಆಸ್ತಿ ಬಗ್ಗೆ ಹೆಚ್ಚಿಸ್ಕೊಳ್ತಾರೆ, ಅವ್ರಿಗಿರೋ ಉದ್ಯೋಗದ ಬಗ್ಗೆ ಹೆಚ್ಚಿಸ್ಕೊಳ್ತಾರೆ, ಅವ್ರಿಗಿರೋ ಹೆಂಡತಿ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಶಾರೀರಿಕವಾದದ್ದು ಎಲ್ಲವುಗಳಿಂದ ಅವರು ಹೆಚ್ಚಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಒಂದು ಅಂದ ಇದೆ ಅಂತ ಹೇಳಿದ್ರೆ, ಆ ಅಂದ ನೋಡಕ್ ಮಾತ್ರನೇ
ಇವತ್ತಿರೋ ಅಂದ ನಾಳೆ ಇರೋದಿಲ್ಲ. ಆ ಹೂಗಳು ಎಷ್ಟು ಅಂದವಾಗಿ ಇರುತ್ತೆ, ಅದು ಬೆಳಗ್ಗೆ ಎಷ್ಟು ಅಂದವಾಗಿರುತ್ತೋ ಸಂಜೆಗೆ ಅಷ್ಟೇ ವಿಕಾರವಾಗಿ ಮಾರ್ಪಡುತ್ತೆ. ಹುಲ್ಲು ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಸಂಜೆಗೆ ಅದನ್ನು ಹಾಗೆ ಮಾಡುತ್ತೆ ಅಂತ ನಾವು ಏಷ್ಯಾ 40:8 ನೋಡ್ತೀವಿ. ವಾಕ್ಯ ಮಾತ್ರ ಶಾಶ್ವತ ಅಂತ, ದೇವರು ಮಾತ್ರ ಶಾಶ್ವತ ಅಂತ. ಆದರೆ ಈ ಸತ್ಯ ಗೊತ್ತಿದ್ರು ಕೂಡ ನಾನು ನನಗಿರೋದ್ರ ಬಗ್ಗೆ ಹೆಚ್ಚಿಸ್ಕೊಳ್ತಾ ಇದ್ದೀನಿ. ಅದು ಸೈತಾನನ ಕಾರ್ಯವಾಗಿದೆ, ಸೈತಾನ ಕೊಟ್ಟಂತ ಆಲೋಚನೆ ಆಗಿದೆ. ಎರಡನೇದಾಗಿ ನಾವು ನೋಡುವಾಗ ನನ್ನ ವಸ್ತುಗಳಲ್ಲಿ ತುಂಬಾ ಹೆಚ್ಚಳ ಪಡೋದು. ನನ್ನ ವಸ್ತುಗಳಲ್ಲಿ ಹೆಚ್ಚಳ ಪಡ್ತೀವಿ. ಇದು ಕೂಡ ಸೈತಾನ ಕೊಡುವಂಥದ್ದಾಗಿದೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು 4ರಿಂದ 5 ನೋಡುವಾಗ ಅದು ಅಂದ್ರೆ 6ನೇ ಅಧ್ಯಾಯ 1ರಿಂದ 5 ತನಕ ನಾವು ನೋಡಿದ್ರು ಕೂಡ ಶರೀರಧಾರಿಗಳಾಗಿ ಅವ್ರು ಏನ್ ಮಾಡ್ತಾರೆ, ದೇವಪುತ್ರರು ಮನುಷ್ಯ ಪುತ್ರಿಯರೊಡನೆ ಅವರು ಪಾಪ ಮಾಡಿದ್ದಾಗಲಿ, ಮತ್ತೆ ಈಗ ದೇವಪುತ್ರರು ಅಂದ್ರೆ ಯಾರು, ಮನುಷ್ಯ ಪುತ್ರಿಯರು ಅಂದ್ರೆ ಯಾರು? ಇದು ದೇವದೂತರು ಅನ್ಕೊಳ್ತಾರೆ ತುಂಬಾ ಜನ. ದೇವದೂತರಲ್ಲ. ದೇವದೂತರು ಹೇಗೆ ಮನುಷ್ಯರ ಹೆಣ್ಮಕ್ಳ ಜೊತೆ ಪಾಪ ಮಾಡಕ್ಕಾಗುತ್ತೆ? ಯಾಕಂದ್ರೆ ದೇವದೂತರು ಬಂದು ಆತ್ಮಗಳು, ಅವೇ ಶರೀರಗಳಲ್ಲ. ಅವುಗಳಿಗೆ ದೇಹ ಇರಲ್ಲ. ದೇಹ ಇರೋದು ನಮಗೆ, ಮಣ್ಣಿಂದ ದೇವರು ನಮ್ಮನ್ನು ಮಾತ್ರ ಮಾಡಿರೋದು. ಹಾಗಾಗಿ ಶಾರೀರಿಕವಾಗಿ ಕಣ್ಣು ಕಾಣುವಂತ ದೇಹ ಇದೆ. ಆ ದೇವದೂತರಿಗೆ ದೇಹ ಇಲ್ಲ. ದೇಹ ಅಂದ್ರೆ ಕಣ್ಣು ಕಾಣೋ ದೇಹ ಇಲ್ಲ. ಅವುಗಳ ದೇಹನೇ ಬೇರೆ, ದೇವದೂತರ ದೇಹನೇ ಬೇರೆ. ಆದ್ರೆ ಈ ತರ ಪಾಪ ಮಾಡುವಂಥದ್ದು ಅಥವಾ ಮದುವೆ ಆಗುವಂಥದ್ದು, ಮಕ್ಕಳು ಮಾಡುವಂತಹ ದೇಹಗಳು ಅವರಿಗೆ ಇರೋದಿಲ್ಲ. ಈ ದೇವಪುತ್ರರು ಮತ್ತು ಮನುಷ್ಯ ಪುತ್ರಿಯರು ಅಂದ್ರೆ ಆ ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ದೇವರ ಮಕ್ಕಳು, ಒಡಂಬಡಿಕೆಯ ಮಕ್ಕಳು, ಸುವಾರ್ತೆ ಇಲ್ಲದೆ ಇರೋರು, ದೇವರು ನಂಬದೇ ಇರೋ ಮಕ್ಕಳ ಜೊತೆ ಅವರು ವಿವಾಹವಾಗೋದು. ಉದಾಹರಣೆ, ಈಗ ಸೊಲೊಮೋನನನ್ನು ನಾವು ನೋಡ್ಬೋದು. ಸೊಲೊಮೋನ ಒಂದು ದೇವರ ಮಗನಾಗಿದ್ದ, ದೇವರ ಒಂದು ಒಡಂಬಡಿಕೆ ಮಗನಾಗಿದ್ದ. ಆದರೆ ಅವನು ದೇವರನ್ನು ನಂಬದೇ ಇರುವಂತಹ ಮತ್ತು ಅನ್ಯ ಜನರ ಹೆಣ್ಣು ಮಕ್ಕಳನ್ನ ಮದುವೆ ಆಗೋದ್ರಿಂದ ಆ ಹೆಣ್ಣು ಮಕ್ಕಳು ಅವನ ಜೀವಿತವನ್ನು ಹಾಳು ಮಾಡಿದ್ರು, ವಿಗ್ರಹಾರಾಧನೆ ಮಾಡುವಂತೆ ಮಾಡಿದ್ರು, ದೇವಸ್ಥಾನಗಳನ್ನು ಕಟ್ಟುವಂತೆ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಅದಕ್ಕೋಸ್ಕರ ಒಡಂಬಡಿಕೆ ಜನರು, ಒಡಂಬಡಿಕೆ ಇಲ್ಲದೆ ಇರುವ ಜನರು, ಅವರಿಬ್ರು ಒಂದಾದಾಗ ಇದೇ ಸಮಸ್ಯೆ ಆಗುತ್ತೆ. ಹಾಗಾಗಿ ನೆಫಿಲಿಮರು ಹುಟ್ಟಿ ದೇವರನ್ನು ಹುಡುಕೋರು ಒಬ್ಬರು ಇಲ್ಲದೆ ಎಲ್ಲರೂ ಕೂಡ ದೇವರ ವಿರುದ್ಧವಾಗಿ ನಡ್ಕೊಂಡ್ರು. ಎಷ್ಟು ಮಟ್ಟಿಗೆ ಇವ್ರನ್ನ ನಾನು ಯಾಕಾದ್ರೂ ಸೃಷ್ಟಿ ಮಾಡೋದು ಅಂತ. ಅದಕ್ಕೇನೆ ನಾವು ತುಂಬಾ ಎಚ್ಚರವಾಗಿರ್ಬೇಕು. ಮದುವೆ ವಿಷಯ ಅಂತ ಬಂದಾಗ ಕೆಲವರು ಅಂತಾರೆ, ಒಂದ್ ವೇಳೆ ಹುಡುಗ ಇದ್ರೆ ಹುಡುಗಿನ ಇಷ್ಟಪಟ್ಟಿರ್ತಾರೆ ಅಂದ್ರೆ ಅವನು ಏನಾದ್ರು ಮಾಡಿ ನಾನು ಅವಳನ್ನ ಬದಲಾವಣೆ ಮಾಡ್ಕೊತೀನಿ ಅಂತ, ಆಮೇಲೆ ಸುವಾರ್ತೆ ಹೇಳಿ ಬದಲಾವಣೆ ಮಾಡ್ಕೊತೀನಿ ಅಂತ. ಇಲ್ಲ ಹುಡುಗಿ ಹೇಳ್ತಾರೆ, ಇಲ್ಲ ನಾನು ಹುಡುಗ ಅವ್ನು ಹಿಂದೂ ಆಗಿದ್ರು ಇನ್ನೊಂದು ಆಗಿದ್ರು ಕೂಡ ನಾನು ಆಮೇಲೆ ಅವ್ರನ್ನ ಬದಲಾವಣೆ ಮಾಡ್ಕೊತೀನಿ, ಅವ್ನು ಪ್ರಾಮಿಸ್ ಮಾಡಿದ್ರೆ ವಾಗ್ದಾನ ಮಾಡಿ ನಿನಗೋಸ್ಕರ ಬದಲಾಗ್ತೀನಿ, ನಿನಗೋಸ್ಕರ ಸಭೆಗೆ ಬರ್ತೀನಿ ಅಂತ ಏನೆಲ್ಲ ಹೇಳ್ತಾರೆ. ಆ ಮಾತುಗಳನ್ನೆಲ್ಲ ನಂಬಿ ತುಂಬಾ ಜನ ಮದುವೆ ಆಗ್ತಿದ್ದಾರೆ. ಆದ್ಮೇಲೆ ಅವರ ಜೀವಿತಗಳು ನಿಜವಾಗ್ಲೂ ನರಕ. ಕಣ್ಣಾರೆ ನಾವು ಎಷ್ಟೋ ಜನರ ಜೀವಿತಗಳನ್ನ ಈ ತರ ನೋಡಿದ್ದೀವಿ. ಅದಕ್ಕೆ ಸುವಾರ್ತೆಯಲ್ಲಿ ಇರೋದನ್ನ ಮದುವೆ ಆಗೋದು, ಯೇಸುವಲ್ಲಿ ಇರುವಂತ ಮದುವೆ ಆಗೋದು ತುಂಬಾ ಮುಖ್ಯ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ನಮ್ಮ ಮಕ್ಕಳ ಜೀವಿತಗಳು ಕೂಡ ನಾಶವಾಗುತ್ತೆ. ಪ್ರೀತಿ ಪ್ರೇಮ ಅನ್ಕೊಂಡು ದೇವರನ್ನು ನಂಬದೆ ಸುವಾರ್ತೆಯಲ್ಲಿ ಇರದೇ ಇರುವನ್ನ ಅವ್ರ ಆಸ್ತಿನ ನೋಡಿನೋ, ಅವ್ರ ಉದ್ಯೋಗಗಳನ್ನ ನೋಡಿನೋ, ಇನ್ನೊಂದನ್ನ ನೋಡಿನೋ, ಇವತ್ತು ಎಷ್ಟೋ ಜನ ಮಕ್ಕಳು ಮದುವೆ ಆಗ್ತಿದ್ದಾರೆ. ಸೊ ಎಚ್ಚರವಾಗಿರ್ಬೇಕು. ನಮ್ಮ ವಸ್ತುಗಳಲ್ಲಿ ನಾವು ಹೆಚ್ಚಳ ಪಡಬಾರ್ದು, ನಮಗಿರುವಂಥದ್ರಲ್ಲಿ ನಾವು ಹೆಚ್ಚಳ ಪಡಬಾರ್ದು. ಎಲ್ಲವೂ ದೇವರು ಕೊಟ್ಟಿದೆ. ದಾವೀದನು ಹೇಳ್ತಾನೆ, ನೀನ್ ನನಗೆ ಕೊಟ್ಟಿರೋದ್ರಲ್ಲೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ. ನನಗಿರೋದೆಲ್ಲ ನಿಮ್ಮದೇ, ನನಗೇನೆಲ್ಲ ಇದೆ ಅದೆಲ್ಲ ನೀವು ಕೊಟ್ಟಿದ್ದೆ ಅಂತ. ನಾವು ಬದಿಗೆಯಲ್ಲಿ ಬಂದಿದ್ದೀವಿ, ಬದಿಗೆಯಲ್ಲಿ ಹೋಗ್ತೀವಿ. ಯಾವ್ದನ್ನ ಹಿಡ್ಕೊಂಡು ಹೆಚ್ಚಳ ಪಡೋದು? ಇವತ್ತು ನಿಂದಾಗಿರುತ್ತೆ, ನಾಳೆ ಇನ್ನೊಂದಾಗಿರುತ್ತೆ. ಇವತ್ತು ನೀವು ಬಡವ ಶ್ರೀಮಂತರಾಗಿರ್ಬೋದು, ಬಡವಾಗೋದು ಎಷ್ಟೊತ್ತು? ಎಷ್ಟು ಜನ ಶ್ರೀಮಂತರು ಬಡವರಾಗಿಲ್ಲ, ಎಷ್ಟು ಜನ ಬಡವರು ಶ್ರೀಮಂತರಾಗಿಲ್ಲ. ಯಾವಾಗಲೂ ಒಂದೇ ರೀತಿಯಲ್ಲಿ ಇರೋದನ್ನ ನಾವು ಕಲಿಬೇಕು. ಹೆಚ್ಚಳ ಪಡೋದಲ್ಲ, ಯಾವ್ದ್ರಲ್ಲಿ ಹೆಚ್ಚಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಪೌಲ ಹೇಳಿದ್ರೆ ನಾನು ಕ್ರಿಸ್ತನಲ್ಲಿ ಹೆಚ್ಚಳ ಪಡ್ತೇನೆ ಅಂತ, ಸುವಾರ್ತೆಯಲ್ಲಿ ಹೆಚ್ಚಳ ಪಡ್ತೀನಿ ಅಂತ. ಆಮೇಲೆ ಆದ್ರೆ ಸೈತಾನ ನಮಗಿರುವಂತ ವಿಷಯಗಳಲ್ಲಿ, ವಸ್ತುಗಳಲ್ಲಿ ಹೆಚ್ಚಳ ಪಡುವಂತೆ ಮಾಡ್ತಾನೆ. ಮೂರನೇದಾಗಿ ನನ್ನ ಯಶಸ್ಸು ಅಂತ ಹೇಳಿ, ನನ್ನ ಯಶಸ್ಸಲ್ಲಿ ಹೆಚ್ಚಳ ಪಡೋದು ಎಂಬುದಾಗಿ. ಇದು ಕೂಡ ಬಾಬೆಲ್ ಗೋಪುರವನ್ನು ಕಟ್ಟುವಂತಹ ವಿಷಯದಲ್ಲಿ ಅವರೆಲ್ಲರೂ ಕೂಡ ಹೆಚ್ಚಳ ಪಡೋದನ್ನು ನಾವು ನೋಡ್ತೇವೆ.
ದೇವರ ಆಕಾಶವನ್ನು ನಿಲ್ಲುವಂತ ದೊಡ್ಡ ಒಂದು ಗೋಪುರವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅವ್ರು ತೀರ್ಮಾನ ಮಾಡ್ತಾರೆ. ಅಂತ ಒಂದು ದೊಡ್ಡ ಒಂದು ಗೋಪುರವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಅವರ ಯಶಸ್ಸು ದೇವರಿಗೆ ನಾನು ಸಕ್ಸಸ್ ಆಗಬೇಕು ಅಂತ ಸೈತಾನ ಕೊಡುವಂತ ಆಲೋಚನೆ. ತುಂಬಾ ಜನ ಸಕ್ಸಸ್ ಆಗ್ತಿದ್ದಾರೆ, ಇಲ್ಲ ಅಂತ ಅಲ್ಲ, ತುಂಬಾ ಜನ ಸಕ್ಸಸ್ ಆಗ್ತಿದ್ದಾರೆ. ದೇವರ ಮಕ್ಕಳಿಗಿಂತ ಅನ್ಯ ಜನರು, ಲೋಕದ ಮಕ್ಕಳು, ಯೇಸುವಿನ ನಂಬಿದವರು ಏನೆಲ್ಲ ಸಾಧನೆ ಮಾಡ್ತಿದ್ದಾರೆ. ಯಾಕೆ ಸೈತಾನ ಅದಕ್ಕೆಲ್ಲ ಅನುಮತಿ ಕೊಡ್ತಿದ್ದಾರೆ ಅಂದ್ರೆ ಸಾಧ್ಯವಾದಷ್ಟು ಇವರನ್ನ ದೇವರಿಂದ ದೂರ ಇಡಬೇಕು ಅಂತ. ಇವರ ಹೆಚ್ಚಳ ಆತ್ಮಿಕವಾದ ವಿಷಯಗಳಲ್ಲ, ಇವರ ಹೆಚ್ಚಳ ಎಲ್ಲ, ಇವರ ಹೆಚ್ಚಿಸಿಕೊಳ್ಳುವಿಕೆ, ಇವರು ಕೊಚ್ಚಿಕೊಳ್ಳುವುದೆಲ್ಲ ಶಾರೀರಿಕವಾದ ವಿಷಯಗಳಲ್ಲಿ ಸೈತಾನನ ಆ ರೀತಿ ಅವ್ರನ್ನ ಮಾಡಿರೋದು. ಈ ವಿಷಯದಲ್ಲಿ ನಾವು ತಿಳ್ಕೋಬೇಕು. ನಾಳೆ ಅಂತ ಕೊಚ್ಕೊಳ್ಳೋರು ಇವರೆಲ್ಲ. ನಾವು ಒಂದು ವೇಳೆ ಇಲ್ಲಿರೋದಾದ್ರೆ ನಾವು ಬದಲಾಗಬೇಕಾಗಿದೆ. ನಾನು ಅನ್ನೋದಲ್ಲ, ಯಾವತ್ತೂ ಅದಿರಬಾರ್ದು. ಯೇಸು ದೇವರಾಗಿ ಲೋಕಕ್ಕೆ ಬಂದು ಯೋಹಾನ ಸುವಾರ್ತೆ 13ನೇ ನಾವು ನೋಡುವಾಗ ಆತನು ಶಿಷ್ಯರ ಪಾದಗಳನ್ನು ತೊಳಿತಾನೆ. ನನ್ನ ಹತ್ರ ನೀವು ಕಲ್ತ್ಕೊಳ್ಳಿ, ನಾನು ಹೇಳಿದ ಹಾಗೆ ನೀವು ಮಾಡಿ. ಎಷ್ಟು ತಗ್ಗಿಸ್ಕೊಂಡ್ರೆ ಒಬ್ರು ಕಾಲು ತೊಳಿಬೋದು. ತೊಳೆದಿರ ನೀವು ಯಾವ ಕಾಲದಲ್ಲಿ ಇನ್ನೊಬ್ರು ಕಾಲು ತೊಳೆದಿರ? ಇಲ್ಲ. ಅವ್ರಿಗೊಂದು ಊಟ ತಂದು ಕೊಡ್ಬೇಕಂದ್ರೆ ಕಷ್ಟ, ಒಂದು ನೀರು ಕೇಳಿದ್ರೆ ತಂದು ಕೊಡೋದು ಕಷ್ಟ. ಅವ್ರಿಗೇನಾದ್ರು ಚಿಕ್ಕ ಹೆಲ್ಪ್ ಮಾಡೋದು ಯೋಚನೆ ಮಾಡ್ತೀವಿ, ನಾನೇ ಅವ್ರು ಕೊಡೋದು ಅನ್ನೋ ರೀತಿಯಲ್ಲಿ. ಯೇಸು ಶಿಷ್ಯರ ಕಾಲನ ತೊಳೆದು ಎಂಬುದಾಗಿದೆ. ನಮ್ಮಲ್ಲಿರೋ ಗರ್ಭವನ್ನು ಮುರಿಯಬೇಕು ಸುವಾರ್ತೆ. ಅಲ್ಲೂಯ ನಿಜವಾಗ್ಲೂ ನಮ್ಮಲ್ಲಿರುವಂತಹ ಹೆಚ್ಚಳವನ್ನೆಲ್ಲ ನಾನು ದೊಡ್ಡವಳು, ನನ್ನ ಸ್ಥಾನಮಾನ ಏನು, ನಾವೆಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ನಾವು ಸೇವಕರು. ಯೇಸುವಾಗಿ ಹೇಳಿದ್ದು ನಾನು ಸೇವೆ ಮಾಡಿಸಿಕೊಳ್ಳಕ್ಕಲ್ಲ, ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರಾದ್ರೂ ಸೇವೆ ಮಾಡಿಸ್ಕೊಳ್ಳೋದು ಬಂದಿದ್ದೀರಾ? ನಾವೆಲ್ಲರೂ ಸೇವೆ ಮಾಡೋದಕ್ಕೆ ಬಂದಿರೋದು. ಅಲ್ಲಲ್ವೇ? ಸೇವೆ ಮಾಡೋದು ಅಂದ್ರೆ ಬರೀ ಸ್ವಾರ್ಥ ಸಾಧನ ಮಾತ್ರ ಅಲ್ಲ, ಪ್ರತಿಯೊಂದು ಸಭೆಯಲ್ಲಿರುವ ಸಭೆಯ ಕೆಲಸವಾಗಿರ್ಬೋದು, ಸೇವೆಯಲ್ಲಾಗ್ಬೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗ, ಇನ್ನೊಬ್ಬರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡುವಂಥದ್ದು, ಇನ್ನೊಬ್ಬರ ಅವರ ಒಂದು ಸೌಕರ್ಯವನ್ನು ನೋಡಿಕೊಡುವಂಥದ್ದು. ಎಲ್ಲೇ ಹೋದ್ರು ಕೂಡ ಮೊದಲು ನಾನು ನನಗೆ ಅನ್ನೋದೆಲ್ಲ ಯೋಚನೆ ಮಾಡಬೇಕಾಗಿರೋದು. ಜಸ್ಟ್ ಸಣ್ಣ ಸಣ್ಣ ವಿಷಯನೇ. ಬೈಬಲ್ ಕೂಡ ಅದನ್ನ ಹೇಳುತ್ತೆ. ಬಂದು ನೀನು ಮುಂದೆ ಕೂತ್ಕೊಂಡಿದ್ಯಾ ಅಂದ್ರೆ ನಿನ್ನನ್ನು ಕರೆದು ಕೂರಿಸುವಾಗ ನೀನು ಬಂದು ಕೂತ್ಕೋ ಅಂತ ಹೇಳಿ ಯಾಕಂದ್ರೆ ಪತ್ರಿಕೆಲ್ಲ ನೋಡ್ತೀವಿ. ಇಲ್ಲಾಂದ್ರೆ ಒಂದ್ ವೇಳೆ ನಮಗಿಂತ ದೊಡ್ಡವರು ಯಾರಾದ್ರೂ ಬಂದ್ರೆ ನಮ್ಮನ್ನು ಕರ್ಕೊಂಡು ಸ್ವಲ್ಪ ಹಿಂದೆ ಹೋಗುವಂತಾರೆ. ಆಗ ಎಲ್ಲರ ಮುಂದೆ ಒಂದ್ ವೇಳೆ ನಮ್ಗೆ ಅವಮಾನ ಆಗ್ತಾರ. ನಾವು ಯಾವಾಗಲೂ ಹಿಂದೆ ಇರಬೇಕು. ಆಮೇಲೆ ಚರ್ಚಲ್ಲಿ ಹಿಂದೆ ಕೂತ್ಕೊಳ್ಳಿ ಅಂತ ಅಲ್ಲ ನಾನು ಹೇಳ್ತಿರೋದು, ಎಲ್ಲಾದ್ರೂ ಹೋದ್ರೆ ನಾನು ಹೇಳ್ತಿರೋದು. ಸೊ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರಾಗ ಬಂದು ನಾವು ಏನಾದರೂ ಮಾಡೋದಕ್ಕೆ ಮುಂಚೆ ನಾವಾಗ ನಾವು ಮುಂದೆ ಬರೋದು, ನಾವಾಗ ಇದು ಮಾಡೋದು, ನಾವು ಸೇವಕರಾಗಿಯೇ ಇರಬೇಕು. ಆಮೇಲೆ ನಾವೆಲ್ಲರಿಗೂ ಸಹಾಯ ಮಾಡೋರಾಗಿಯೇ ಇರಬೇಕು. ಎಲ್ಲರಿಗೂ ಕೂಡ ನಾವು ಅನುಕೂಲ ಮಾಡೋ ಥರನೇ ಇರಬೇಕು. ಅಂದ್ರೆ ಈ ವಿಷಯಗಳನ್ನು ನಾವು ಅರ್ಥ ಮಾಡಬೇಕು. ಸೈತಾನ ಎಷ್ಟು ಮಟ್ಟಿಗೆ ನಮ್ಮನ್ನ ಯಾಮಾರಿಸ್ತಾನೆ ಅಂತ ಹೇಳಿ ಇವತ್ತು ಸಕ್ಸಸ್ ಆಗ್ಬಿಟ್ಟು ಇದೇ ನಿಜವಾದ ಸಕ್ಸಸ್ ಅನ್ಕೊಳ್ತಾರೆ. ಈಗ ಬಿಸ್ನೆಸ್ ಅಲ್ಲಿ ಮುಖೇಶ್ ಅಂಬಾನಿ ಮತ್ತೆ ಅದಾನಿ ಇದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ದೇಶದಲ್ಲೂ ಮತ್ತೆ ಏಷ್ಯಾ ಖಂಡದಲ್ಲೂ ಪ್ರಪಂಚದಲ್ಲೂ ಕೂಡ 100 ಅಗರ್ಭ ಶ್ರೀಮಂತರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಅದೇ ನಿಜವಾದ ಸಕ್ಸಸ್ ಅಂತ ಮಾಡಿರ್ತಾರೆ. ಹಣ ಮಾಡೋದ್ರೆ ಅದೇ ನಿಜವಾದ ಸಕ್ಸಸ್ ಅದನ್ನು ಅನ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ವಸ್ತುಗಳು, ಈಗ ಈ ಲೋಕದಲ್ಲಿ ಯಾರ ಹತ್ರ ನಿಂತಿರುವಂತಹ ವಸ್ತುಗಳಿದ್ರೆ ಅದೆಲ್ಲ ಯೋಚನೆ ಪಡ್ತಾರೆ. ಈಗ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಅಣು ಬಾಂಬ್ ಇದೆ ಅಂತ ಹೇಳ್ಬಿಟ್ಟು ಹೆಚ್ಚಿಸ್ಕೊಳ್ಳೋದು. ಈ ತರ ಈ ಪ್ರಪಂಚ ದೇವರಿಲ್ಲದೇ ಸಕ್ಸಸ್ ಅನ್ನ ಹುಡುಕೊಂಡು ಹೋಗ್ತಾ ಇದೆ. ಸೊ ನೀನು ನಾನು ಯಾವ ರೀತಿ ಇರಬೇಕು ಅನ್ನೋದನ್ನ ಕೂಡ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಇವತ್ತಿನ ಮುಖ್ಯ ಸಂದೇಶದಲ್ಲಿ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಈ ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನು ನಾವು ನೋಡುವಾಗ ಸಮಸ್ಯೆಗಳೇನು ಅಂತ ನಾವು ತಿಳ್ಕೋಬೇಕು. ಈ ದಿನವೇ ರಕ್ಷಣೆ ದಿನ ಅಂತ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಯಾವುದಂತ ರಕ್ಷಣೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಲೋಕದಲ್ಲಿ ನಮ್ಮನ್ನ ರಕ್ಷಿಸಕ್ಕೆ ಬಂದಿದ್ದಾರೆ. ಎಲ್ಲಿಂದ ರಕ್ಷಿಸಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಈ ಭೂತಕಾಲದ ಸಮಸ್ಯೆಗಳನ್ನು ನಾವು ತಿಳ್ಕೋಬೇಕು. ಅಂದ್ರೆ ನಾವು ಹುಟ್ಟೋದಕ್ಕೆ ಮುಂಚೆ ಇರುವಂತ ಸಮಸ್ಯೆಗಳು, ಆ ಸಮಸ್ಯೆಯಲ್ಲೇ ನಾವು ಹುಟ್ಟಿರೋದು.
ಹುಟ್ಟಕ್ ಮುಂಚೆನೇ ಸಮಸ್ಯೆ ಇತ್ತು. ಆಲ್ರೆಡಿ ಲೋಕದಲ್ಲಿ ಮನುಷ್ಯರ ಮೇಲೆ ಆ ಸಮಸ್ಯೆಗಳಿತ್ತು. ಆ ಸಮಸ್ಯೆ ಏನು ಅಂತ ಹೇಳಿದ್ರೆ ಮೂಲ ಪಾಪ ಅಂತ ನಾವು ನೋಡ್ತೇವೆ. ಹಾಗಾಗಿ ಪೌಲನು ದಾವೀದನು ಕೂಡ ಹೇಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿರುವಾಗಲಿಂದಲೂ ಕೂಡ ಪಾಪಿಯಾಗಿದ್ದೇನೆ ಎಂಬುದಾಗಿ. ಸೊ ರೋಮಪುರದಲ್ಲಿ ನಾವು ನೋಡುವಾಗ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಹೊಂದದೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಇದು ಎಲ್ಲರೂ ಅಂತ ಹೇಳಿದ್ರೆ ಯಾರು ಕೂಡ ನೀತಿವಂತರು ಇಲ್ಲ ಅಂತ. ನೀವು ಯಾವ ವ್ಯಕ್ತಿಯನ್ನಾದ್ರೂ ಉದಾಹರಣೆ ತಗೊಳ್ಳಿ, ಅವ್ರು ನೀತಿವಂತರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಪಾಪಿಗಳೇ ಅಂತ ವಾಕ್ಯ ಹೇಳೋದು. ಆಮೇಲೆ ಸೊ ಇದು ನಮ್ಮ ಮೂಲ ಸ್ಥಿತಿ ಆಗಿತ್ತು, ನಮ್ಮ ಒಂದು ಹಳೆಯ ಸಮಸ್ಯೆ ಆಗಿತ್ತು. ಎರಡನೇ ಸಮಸ್ಯೆ ಏನಂದ್ರೆ, ನಾವು ಸೈತಾನನ ಮಕ್ಕಳಾಗಿನೇ ಹುಟ್ಟಿದ್ದು. ನಾವು ಹುಟ್ಟಿದ ತಕ್ಷಣ ಯಾರ ಮಕ್ಕಳಾಗಿ ಹುಟ್ಟಿದ್ದು? ಸೈತಾನ ಮಕ್ಕಳಾಗಿನೇ. ನಾನು ಯೇಸು ನಮ್ಮಿನ ಸೇವೆ ಮಾಡ್ತಾ ಇದ್ದಾಗ ಮದುವೆ ಮಾಡ್ಕೊಂಡು ಮಕ್ಕಳು ಇಬ್ರು ಜೋಶುವ ಜೆಸಿಕನ ದೇವರನ್ನ ಕೊಟ್ಟರು. ಆದ್ರೆ ಆ ಮಕ್ಕಳು ಪರಿಶುದ್ಧರ ಅಂದ್ರೆ ಖಂಡಿತ ಅಲ್ಲ. ವಾಕ್ಯನ ಅದೇ ನಾವು ಅರ್ಥ ಮಾಡ್ಕೋಬೇಕಾದ್ರು. ಪಾಸ್ಟರ್ಗಳೇ ಹುಟ್ಟಿರೋದಕ್ಕೂ ಅವ್ರು ಪರಿಶುದ್ಧರಾಗಿರೋದಕ್ಕೋ ರಕ್ಷಣೆ ಹೊಂದಿರೋದಕ್ಕೋ ಸಾಧ್ಯನೇ ಇಲ್ಲ. ದೇವರ ಮಕ್ಕಳು ಕ್ರೈಸ್ತರ ಸಭೆಯಲ್ಲಿ ಅಂದ್ರೆ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರೋರು ಕೂಡ ಅವ್ರ ರಕ್ಷಣೆ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಈ ಸಮಸ್ಯೆಗಳಿದ್ದೇ ಇರುತ್ತೆ. ಅವ್ರು ಹುಟ್ಟುವಾಗಲೂ ಕೂಡ ಅವ್ರ ಮೂಲ ಸಮಸ್ಯೆಯಿಂದಲೇ ಹುಟ್ಟೋದು. ಅವರಾಗ ಅವರು ಯೇಸು ನನ್ನ ಹೃದಯದಲ್ಲಿ ಬರಬೇಕು ಅಂತ ಹೃದಯದಲ್ಲಿ ನಮಗೆ ಬಾಯಿಂದ ಆಯ್ಕೆ ಮಾಡೋ ತನಕ ಅವ್ರು ಕೂಡ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇದು ಜಾತಿ ಅಲ್ಲ, ಇದು ಧರ್ಮ ಅಲ್ಲ. ಜಾತಿ ಧರ್ಮ ಅನ್ನೋದು ಸುಮ್ಮನೆ ಒಬ್ಬರು ಕುಟುಂಬದಲ್ಲಿ ಹುಟ್ಟಿದ್ರೆ ಸಾಕು. ಯಾವ ಕುಟುಂಬದಲ್ಲಿ ಯಾವ ಜಾತಿ ಹುಡ್ತಾರೋ ಅವರು ಆ ಜಾತಿ ಸಂಬಂಧಪಟ್ಟವರು, ಯಾವ ಧರ್ಮದಲ್ಲಿ ಹುಡ್ತಾರೋ ಅವರು ಆ ಧರ್ಮ ಸಂಬಂಧಪಟ್ಟವರು. ಆದ್ರೆ ದೇವರ ಮಕ್ಕಳು ದೇವರ ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವ್ರು ದೇವರ ಮಕ್ಕಳಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಅವರಾಗ ಅವ್ರಿಗೆ ಯೇಸುವನ್ನು ಅಂಗೀಕರಿಸ್ಕೊಳ್ಳೋ ತನಕ ರಕ್ಷಣೆ ಅನ್ನೋದು ಕುಟುಂಬ ಕೊಡೋದಲ್ಲ, ರಕ್ಷಣೆ ಅನ್ನೋದು ಜಾತಿ ಕೊಡೋದಲ್ಲ, ರಕ್ಷಣೆ ಅನ್ನೋದು ಒಬ್ಬೊಬ್ಬರಿಗೂ ಕೊಡುವಂಥದ್ದು. ಆಮೇಲೆ ಅದು ಅವರಾಗವರು ಹೌದು ಯೇಸುವೇ ರಕ್ಷಕನು ಕ್ರಿಸ್ತನು ಅಂತ ತಿಳ್ಕೊಳ್ಳೋ ತನಕನು ಆ ರಕ್ಷಣೆ ಅವ್ರಿಗೆ ಇರೋಲ್ಲ. ಯಾಕಂದ್ರೆ ಅವರು ಸೈತಾನನ ಮಗುವಾಗಿ ಹುಟ್ಟಿರ್ತಾರೆ. ಅದಕ್ಕೋಸ್ಕರ ಈ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯೋಹಾನ 8:44 ಯೇಸು ಕ್ರಿಸ್ತನೇ ಹೇಳುವಂತಹ ವಿಷಯ ಸೈತಾನ ನಿಮ್ಮ ತಂದೆ ಎಂಬುದಾಗಿ. ಸೊ ಪ್ರತಿಯೊಬ್ಬರ ತಂದೆ ನಾವು ಪಾಪಿಗಳಾಗಿರೋದ್ರಿಂದ ಸೈತಾನ ನಮ್ಮ ತಂದೆ ಆಗಿದ್ದಾರೆ. ಇದು ನಮ್ಮ ಒಂದು ಭೂತಕಾಲದ ಸಮಸ್ಯೆ ಆಗಿದೆ. ಮತ್ತೆ ಮೂರನೇ ಸಮಸ್ಯೆ ಏನು ಅಂತ ಹೇಳಿ ನಾವು ನೋಡುವಾಗ, ನರಕದ ಹಿನ್ನೆಲೆಯಲ್ಲಿ ಬದುಕ್ತಿದ್ವಿ ನಾವು. ಏನು ಈ ನರಕದ ಹಿನ್ನೆಲೆ ಅಂತ ಹೇಳಿದ್ರೆ, ಈಗ ಲೂಕನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 19ರಿಂದ 31 ತನಕ ನಾವು ನೋಡಿದ್ರೆ ಅಲ್ಲಿ ಐಶ್ವರ್ಯವಂತನಿರ್ತಾನೆ. ಆ ಐಶ್ವರ್ಯವಂತನ ಒಂದು ಭೂತಕಾಲದ ಸಮಸ್ಯೆಗಳು ಪರಿಹಾರ ಆಗದೇ ಇರೋದಕ್ಕೆ ಅವನು ಸೈತಾನನ ಮಗನಾಗಿ ಇರ್ತಾನೆ, ಪಾಪಿಯಾಗಿ ಇರ್ತಾನೆ, ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೆ. ಈ ಲೋಕದಲ್ಲಿ ನನ್ನ ಜೀವನ ನರಕ ಆಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಇದು ನಿಜವಾಗ್ಲೂ ಯೇಸುವನ್ನ ನಂಬದೇ ಇರೋರ ಜೀವನ ನರಕವಾಗಿ ಇರುತ್ತೆ. ಈ ಭೂಲೋಕದಲ್ಲಿ ನರಕದ ಹಾಗೆ ಇರುತ್ತೆ. ಸತ್ತ ಮೇಲೆ ಅವರು ನಿಜವಾದ ನರಕಕ್ಕೆ ಹೋಗ್ತಾರೆ. ಈ ಲೋಕದಲ್ಲಿ ಅವ್ರು ನರಕವನ್ನು ಅನುಭವಿಸ್ತಾ ಇದ್ರು ಕೂಡ ಆ ನರಕದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ ಇದೆ, ಅದು ಯೇಸು ಕ್ರಿಸ್ತನು. ಒಂದು ವೇಳೆ ಕ್ರಿಸ್ತನನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರು ನರಕದ ಹಾಗೆ ಜೀವನ ಮಾಡ್ಬೇಕಾಗುತ್ತೆ. ಸತ್ತ ಮೇಲೆ ನಿಜವಾದ ನರಕಕ್ಕೆ ಹೋಗ್ಬೇಕಾಗುತ್ತೆ. ಸೊ ಈ ಮೂರು ಅನೇಕ ಸಮಸ್ಯೆಗಳಿದ್ರೆ ನಾನು ಹೇಳ್ತಿರೋದು ಅತ್ಯಂತ ಪ್ರಾಮುಖ್ಯವಾದ ಪ್ರತಿಯೊಬ್ಬರ ಸಮಸ್ಯೆಗಳು. ನಾವು ಹುಟ್ಟಿದಾಗಲೇ ಪಾಪಿಗಳಾಗುತ್ತಿರೋದು, ನಾವು ಹುಟ್ಟಿದಾಗಲೇ ಸೈತಾನನ ಮಕ್ಕಳಾಗುತ್ತಿರೋದು, ಮತ್ತೆ ನಾವು ಹುಟ್ಟಿದಾಗಲೇ ನರಕದ ಹಿನ್ನೆಲೆಯಲ್ಲಿ ಹುಟ್ಟಿರುವಂಥದ್ದು. ಹಾಗಾಗಿ ಸತ್ತ ತಕ್ಷಣ ಕೂಡ ನರಕಕ್ಕೆ ಹೋಗ್ತೀವಿ. ಯೇಸು ಇಲ್ಲದೆ ನಾವು ಸಾಯೋದಾದ್ರೆ ಐಶ್ವರ್ಯವಂತನ ಹೋದ ಹಾಗೆ ನರಕಕ್ಕೆ ಹೋಗಬೇಕಾಗುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಎರಡನೇದಾಗಿ ನಾವು ನೋಡುವಾಗ ವರ್ತಮಾನದ ಸಮಸ್ಯೆಗಳೇನು? ವರ್ತಮಾನ ಕಾಲದ ಸಮಸ್ಯೆಗಳು ಈಗಿನ ಸಮಸ್ಯೆಗಳೇನು? ಈಗ ಇದು ನಾವು ಹುಟ್ಟಕ್ಕೆ ಮುಂಚೆಯಿಂದಲೂ ಇದೆ. ಆದರೆ ಈಗ ನಾವು ಹುಟ್ಟಿದ ಮೇಲೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಏನು ಅಂದ್ರೆ ವಾಸ್ತವ ಪಾಪಗಳು. ಏನು ವಾಸ್ತವ
ನೀನು ನಾನು ಮಾಡುತ್ತಿರುವಂಥ ಅನ್ಯಾಯಗಳು, ದೇವರ ವಿರುದ್ಧವಾಗಿ ಮನುಷ್ಯರ ವಿರುದ್ಧವಾಗಿ ನಾವು ಮಾಡ್ತಿರುವಂತ ಆ ಪಾಪಗಳು ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬ 4:7 4:17 ಒಳ್ಳೇದಂತ ತಿಳಿದು ಕೂಡ ನಾವು ಮಾಡಿರುವಂಥದ್ದು ಪಾಪ ಎಂಬುದಾಗಿ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆಯೇ ಇಲ್ವಾ? ಗೊತ್ತಿದೆಯೇ ಇಲ್ವಾ? ದೇವರ ಮಕ್ಕಳಿಗೆ ಅಲ್ಲ, ಅನ್ಯ ಜನರಿಗೆ ಗೊತ್ತಿಲ್ವಾ? ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಯಾವುದು ಮೋಸ ಯಾವುದು ಮೋಸ ಅಲ್ಲ, ಯಾವುದು ಅನ್ಯಾಯ ಯಾವುದು ನ್ಯಾಯ, ಯಾವುದು ಸತ್ಯ ಯಾವುದು ಸುಳ್ಳು, ಪ್ರತಿಯೊಂದು ಕೂಡ ಗೊತ್ತು. ಸೊ ಗೊತ್ತಿದ್ದು ಮಾಡುವಂಥದ್ದು ವಾಸ್ತವ ಪಾಪಗಳು. ಒಳ್ಳೇದು ಯಾವುದು ಅಂತ ಗೊತ್ತಿದ್ರು ಕೂಡ ನಾವು ತಪ್ಪು ಮಾಡ್ತೀವಲ್ಲ, ಅದು ವಾಸ್ತವ ಪಾಪ. ಅದು ನಾವು ಮಾಡುವಂಥದ್ದು ಅನ್ನೋದಿನ. ಈ ಪಾಪಗಳು ನಮ್ಮಲ್ಲಿದೆ. ಇದು ಒಂದು ಸಮಸ್ಯೆಯಾಗಿ ನಮ್ಮ ಜೀವನದಲ್ಲಿ ಇದೆ. ಹಾಗಾಗಿ ಯಾರಿಂದ ನಾವು ನಡೆಸಲ್ಪಡ್ತಾ ಇದ್ದೇವೆ? ಸೈತಾನನಿಂದ ನಾವೆಲ್ಲರೂ ನಡೆಸಲ್ಪಡ್ತಿದ್ದೇವೆ ಅನ್ನೋದು. ಯಾಕೆ ಅಂದ್ರೆ ಈ ಪಾಪಗಳೆಲ್ಲ ಮಾಡೋದಕ್ಕೆ ಕಾರಣ ಏನು? ಸೈತಾನನ ಪ್ರೇರೇಪಣೆ. ಹೊರಗಡೆ ಯೇಸುವನ್ನ ನಂಬದೇ ಇರುವವರ ಜೀವನದಲ್ಲಿ ಸೈತಾನ ಒಳಗಡೆ ಕಾರ್ಯ ಮಾಡ್ತಾನೆ, ಪಾಪಗಳು ಮಾಡೋದಕ್ಕೆ ಪ್ರೇರೇಪಿಸ್ತಾನೆ. ಆದ್ರೆ ಯೇಸುವನ್ನ ನಂಬಿರೋರ ಜೀವನದಲ್ಲಿ ಯಾಕೆ ಅವ್ರು ಮಾತ್ರ ಪಾಪ ಮಾಡ್ತಾರ? ಯೇಸುವನ್ನ ನಂಬಿರೋರು ಪಾಪ ಮಾಡ್ತಿಲ್ವಾ? ಯೇಸು ನಂಬಿರೋರು ವಾಸ್ತವ ಪಾಪಗಳು ಮಾಡ್ತಿಲ್ವಾ? ಅಂದ್ರೆ ಖಂಡಿತ ನಿಮಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ನೀವೆಷ್ಟು ಪ್ರತಿದಿನ ತಪ್ಪುಗಳನ್ನ ಮಾಡ್ತಿದ್ದೀರಾ? ಒಂದು ವೇಳೆ ಜನರ ಮುಂದೆ ನಾವು ಒಳ್ಳೆ ರೀತಿ ಇದ್ದು ಕೂಡ ಜನರು ಇಲ್ಲದೆ ಇರುವಾಗಲೂ ಕಣ್ಣು ಕಾಣದಿರುವಂತ ಎಷ್ಟೋ ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಿರ್ತೀವಿ. ಸೊ ಯಾರಿಂದ ನಡೆಸಲ್ಪಡ್ತಾ ಇದ್ದೀವಿ? ಸೈತಾನದಿಂದ ನಡೆಸಲ್ಪಡ್ತಾ ಇದ್ದೀವಿ. ಇಲ್ಲಿ ಎರಡು ರೀತಿ. ಅನ್ಯ ಜನರಿಗೆ ಸೈತಾನ ಒಳಗಡೆ ಇದ್ದು ಪಾಪ ಮಾಡಿಸ್ತಾನೆ. ನಮಗೆ ಅವ್ರ ಒಳಗಡೆ ಬರೋದಕ್ಕೆ ಅವಕಾಶ ಇದ್ದಿರೋದ್ರಿಂದ ಆದಾಮನಿಗೆ ಸರ್ಪದ ಮೂಲಕ ಹೇಗೋ, ಮತ್ತೆ ಯೇಸು ಸ್ವಾಮಿ ಕೂಡ 40 ದಿನ ಉಪವಾಸ ಇದ್ದಾಗ ಹೇಗೆ ಬಂದು ಸೈತಾನನು ಹೊರಗಡೆಯಿಂದ ಪ್ರೇರೇಪಿಸ್ನೋ, ಆ ರೀತಿ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹೊರಗಡೆಯಿಂದ ಅವನು ನಮ್ಮನ್ನ ಪಾಪದಲ್ಲಿ ನಡೆಸ್ತಾ ಇದ್ದಾನೆ, ಪಾಪದಲ್ಲಿ ಬೀಳುವಂತೆ ಮಾಡ್ತಾನೆ. ಅನೇಕ ಸರಿ ಆ ಸೈತಾನ ಎಷ್ಟು ಮಂದಿ ಪ್ರೇರೇಪಿಸ್ತಾನಂದ್ರೆ ಇದು ತಪ್ಪು ನಾನು ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ ಪದೇ ಪದೇ ಅವನು ಪ್ರೋತ್ಸಾಹ ಮಾಡಿ ಆ ಬಲಹೀನ ಸಮಯದಲ್ಲಿ ಅಂತ ಒಂದು ಪರಿಸ್ಥಿತಿ ನಾವು ಉಂಟು ಮಾಡ್ತಾನೆ. ಈಗ ಉದಾಹರಣೆ ದಾವಿದ ಇದ್ದಾನೆ. ದಾವಿದ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಯುದ್ಧಕ್ಕೆ ಹೋಗದೆ ಅವನ ಮನೆ ಮೇಲೆ ಸುತ್ತಾಡ್ತಿದ್ದಾನೆ. ಒಬ್ಬ ರಾಜನಾಗಿ ಎಲ್ಲಿ ಹೋಗ್ಬೇಕು? ಅವನು ಯುದ್ಧ ನಡೀತಿದೆ, ಅವ್ರ ದೇಶವನ್ನ ಕಾಪಾಡಬೇಕು. ಈ ರಾಜನಾಗಿ ಇವನೇ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಹೋಗ್ತಾರಲ್ಲ ಯುದ್ಧಕ್ಕೆ? ಸೊ ಅವನ ಯುದ್ಧಕ್ಕೆ ಹೋಗದೆ ಮನೆ ಮೇಲೆ ಸುತ್ತಾಡ್ತಿರೋದ್ರಿಂದ ಅಲ್ಲಿ ಒಂದು ಸ್ತ್ರೀ ಸ್ನಾನ ಮಾಡ್ತಿರೋದನ್ನ ನೋಡಿ, ಇವಾಗ ಎಲ್ಲ ಬಾತ್ರೂಮ್ಗಳಿದ್ರು ಕೂಡ ಈಗಲೂ ಹಳ್ಳಿ ಕಡೆ ಎಷ್ಟೋ ಜನ ಹೊರಗಡೆ ಸ್ನಾನ ಮಾಡ್ತಿರ್ತಾರೆ. ಒಂದು ಎರಡು ಬಟ್ಟೆನೋ ಇಲ್ಲ ಏನಾದರೂ ಒಂದು ಶೆಡ್ ಹಾಕೊಂಡು. ಸೊ ಆ ಕಾಲದಲ್ಲಿ ಆ ಥರದ ವ್ಯವಸ್ಥೆಗಳೇನು ಇರಲಿಲ್ಲ. ಹೊರಗಡೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವ್ರು ನೋಡಿ ಅವಳ ಮೇಲೆ ಮೋಹಿಸಿ ಆ ಸೈತಾನ ಯಾವ ರೀತಿ ಕಾರ್ಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಇವನ ಹತ್ರ ಹೆಂಡತಿರು ಇದ್ದಾರೆ, ಮಕ್ಕಳಿದ್ದಾರೆ, ಇವನು ರಾಜ, ಬೇಕಾದ್ರೆ ಇನ್ನು ಎಂತ ಹುಡುಗಿ ಬೇಕಾದ್ರೂ ಕೂಡ ನನಗೆ ಒಂದಲ್ಲ ಇನ್ನೂ ಎರಡು ಮಗ ಹೆಂಡತಿರು ಬೇಕು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇರುವಂತ ಸುಂದರಿಯರನ್ನ ಹುಡುಕೊಂಡು ಕೊಡ್ತಾ ಇದ್ದ. ದೇವರೇ ಹೇಳ್ತಾರೆ, ನಾನು ಕೊಡ್ತಿದ್ದೆ, ನೀನು ಕೇಳ್ಕೊಂಡಿದ್ದೆ, ನೀನ್ ಯಾಕೆ ಅವನ ಹೆಂಡತಿನ ಇಷ್ಟಪಟ್ಟೆ? ಸೊ ಹೇಳ್ತಿರೋದು ಸೈತಾನ ಯಾವ ರೀತಿ ಯಾಮಾರಿಸ್ತಾನೆ ಅಂತ ಹೇಳಿ. ಬರೀ ದಾವಿದನೇ ಅಲ್ಲ, ಬೈಬಲಲ್ಲಿ ತುಂಬಾ ಜನರನ್ನ ಆ ರೀತಿ ಸೈತಾನನು ಮೋಸ ಮಾಡಿರೋದನ್ನ ನಡೆಸಿರೋದನ್ನ ನಾವು ನೋಡ್ತೀವಿ. ಸೊ ದೇವರ ಮಕ್ಕಳಾಗಿದ್ರು ಕೂಡ ಸೈತಾನ ಈ ರೀತಿ ನಮ್ಮನ್ನ ಮೋಸ ಮಾಡ್ತಾನೆ. ಈ ಒಂದು ವಾಸ್ತವ ಪಾಪವನ್ನು ನಾವು ಮಾಡುವಾಗ, ವಾಸ್ತವ ಸಮಸ್ಯೆನ ಸೈತಾನ ಏನ್ ಮಾಡ್ತಾರೆ? ಅವ್ರು ಹುಡುಕ್ತಾರೆ ಅಂದ್ರೆ ಅವ್ರು ಕದ್ದುಕೊಳ್ಳೋದು ಹುಡುಕ್ತಾರೆ, ಕುಯ್ಯೋದು ಹುಡುಕ್ತಾರೆ, ಹಾಳು ಮಾಡೋದು ಹುಡುಕ್ತಾರೆ. ಅಂದ್ರೆ ಏನು? ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ನಮ್ಮ ಒಂದು ಈಗಿನ ಸಮಸ್ಯೆ, ವರ್ತಮಾನದ ಸಮಸ್ಯೆ, ವರ್ತಮಾನ ಕಾಲ ಅಂದ್ರೆ ಈಗಿನ ನಾವು ಜೀವಂತವಾಗಿರುವಂತಹ ಸಮಯದಲ್ಲಿ ಸಮಸ್ಯೆ ಏನಂದ್ರೆ ಸೈತಾನ ಗರ್ಜಿಸೋ ಸಿಂಹದ ಪದದಲ್ಲಿ ಈಗಲೂ ಕೂಡ ಹುಡುಕ್ತಾ ತಿರುಗ್ತಾ ಇದ್ದಾರೆ. ಈಗಲೂ ಕೂಡ ಹುಡುಕ್ತಾ ತಿರುಗ್ತಾ ಇದ್ದಾರೆ. ಸೊ ಅವನ ಒಂದು ಕೈಯಿಂದ ನಾವು ತಪ್ಪಿಸ್ಕೊಳ್ಬೇಕಾಗಿದೆ. ಮೂರನೇದಾಗಿ ಸಮಸ್ಯೆ ಏನಂದ್ರೆ ವಿಗ್ರಹಾರಾಧನೆ. ವಿಗ್ರಹಾರಾಧನೆ ಅನ್ನೋದು
ದೇವರಿಗೆ ವೈರತ್ವ, ದೇವರಿಗೆ ವೈರಿಗಳಾಗುವಂಥದ್ದು. ಯಾರು ವಿಗ್ರಹಾರಾಧನೆ ಮಾಡ್ತಾರೋ, ಯಾರು ಯೇಸುವನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ನಂಬಿಕೆ ಇಡ್ತಾರೋ, ವಿಗ್ರಹಗಳಲ್ಲಿ ನಂಬಿಕೆ ಇಡ್ತಾರೋ, ಅದು ದೇವ್ರಿಗೆ ವೈರಿಗಳಾಗ್ತಿದ್ದೀವಿ ಅಂತ, ದೇವ್ರಿಗೆ ನಾವು ಶತ್ರುಗಳಾಗ್ತಿದ್ದೀವಿ ಅಂತ ಹೇಳಿ. ಸೊ ಸೈತಾನ ಏನು ಮಾಡ್ತಾನೆ? ಅದನ್ನೇ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾನೆ. ವಿಮೋಚನೆ ಕಾಲದಲ್ಲಿ 20ನೇ 1-2 ನಾವು ನೋಡುವಾಗ, ನಾನೇ ದೇವರು ಅಂತ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ದೇವರು ಅಷ್ಟೊಂದು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳಿರೋದು. ಸೊ ಸೈತಾನ ಆದ್ರೆ ಏನ್ ಮಾಡ್ತಾನೆ? ಆ ಯೇಸುವನ್ನ ಬಿಟ್ಟು ಬೇರೆ ಎಲ್ಲವನ್ನ ದೇವರನ್ನಾಗಿ ಮಾಡ್ತಾನೆ. ಅಲ್ವಾ? ನೀನ್ ಯಾವ ದೇವರನ್ನಾದ್ರೂ ಪೂಜೆ ಮಾಡು, ನೀನು ಹೊಸ ದೇವರನ್ನ ಇದೇ ಚರ್ಚೆಲ್ ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಅವ್ರಿಗೆ ಈ ನಮ್ಮ ದೇಶದವ್ರಿಗೆ ಯಾರಿಗೂ ಗೊತ್ತಿರುವಂತ ಒಂದು ವಿಗ್ರಹ ತಂದು, ಇದು ತುಂಬಾ ಬಲಶಾಲಿ, ತುಂಬಾ ಬಲಿಷ್ಠವಾದ ದೇವರು, ಏನ್ ಕೇಳ್ಕೊಂಡು ಕೊಡ್ತಾನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಹೊಡೆದು ಎಲ್ಲ ಕಡೆ ಇದು ಮಾಡ್ಬಿಟ್ಟು ಶಂಕರ ಬದಲನ್ನ ಪೂಜಾರಿ ಮಾಡ್ಬಿಟ್ರೆ ಎಷ್ಟು ಜನ ನಾವು ಪ್ರಚಾರ ಮಾಡ್ಬಿಟ್ಟು ಎಷ್ಟು ಜನ ಬೇಕು? ಅವ್ರು ಆ ದೇವರು ಯಾರು ಏನು ಅದರ ಒಂದು ಚರಿತ್ರೆ ಇರುವಂತ ಅದು ಯಾರು ಕೇಳಲ್ಲ. ಹೌದಾ? ಹೊರಗಡೆ ದೇವಸ್ಥಾನ ತರ ಕಾಣಬೇಕು. ಎಷ್ಟು ಜನ ಬೇಕಾದ್ರೂ ಬರ್ತಾರೆ, ಎಷ್ಟು ದೊಡ್ಡ ದೇವಸ್ಥಾನ ಬೇಕಾದ್ರೆ ಕಟ್ಸ್ಕೊಂಡು ವರ್ಷಕ್ಕೊಂದಲ್ಲ 4 ಜಾತ್ರೆ ಮಾಡ್ಬೋದು ಬೇಕಾದ್ರೆ ಜನ ಬರ್ತಾರೆ. ಒಂದೇ ದೇವ್ರನ್ನ ಇಟ್ಬಿಟ್ಟು ಇದನ್ನ 4 ರೀತಿಯಲ್ಲಿ ಜಾತ್ರೆ ಮಾಡ್ಬೋದು ಅಂತ ಹೇಳ್ಬಿಟ್ಟು 3 ದಿನಕ್ಕೊಂದೊಂದು ಜಾತ್ರೆ ಇಟ್ಟು ಕೂಡ ಜನ ಬರೋಕ್ಕೆ. ಯಾಕಂದ್ರೆ ಸೈತಾನನು ಜನರ ಹಿಂದೆ ಇರೋದು, ಸೈತಾನನ ಪ್ರೇರೇಪಣೆ ಮಾಡ್ತಿರೋದು. ಇದು ವಾಸ್ತವ ಸಮಸ್ಯೆ. ಈಗಿನ ಸಮಸ್ಯೆಗಳು ಜನರೆಲ್ಲರೂ ಕೂಡ ವಿಗ್ರಹಾರಾಧನೆ ತುಂಬಿದ್ದಾರೆ. ಎಷ್ಟು ದೇವರುಗಳನ್ನ ಪೂಜೆ ಮಾಡೋದಕ್ಕೂ ಅವ್ರು ರೆಡಿ. ದೇವರು ಅಂದ್ರೆ ಈಗ 330 ಕೋಟಿ ಅಂದ್ರೆ ಯೋಚನೆ ಮಾಡಿ, ಜಸ್ಟ್ ಹೆಸರು 330 ಕೋಟಿ. ನಮ್ಮ ದೇಶದಲ್ಲಿ 330 ಕೋಟಿ ದೇವರುಗಳಿದ್ದಾರೆ ಅಂತ ಹೇಳ್ತಾರೆ. ಅದು ನಾನು ಚಿಕ್ಕವರಿಂದ ಕೇಳ್ತಿದ್ದೀನಿ, ನಾನು ಯಾವಾಗ ಹೇಳ್ತೇನಲ್ಲ, ಈಗಿನ್ನೂ ದೇವರುಗಳ ಜನಸಂಖ್ಯೆ ಜಾಸ್ತಿ ಆಗಿದೆ, ಹೊಸ ಹುಟ್ಕೊಂಡಿರ್ತಾರೆ ಅಂತ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ ಅಂದ್ರೆ 150 ಕೋಟಿ. 150 ಕೋಟಿ. ಈಗ ಚೈನಾ ದೇಶವನ್ನು ಕೂಡ ನಾವು ಮೀರಿದ್ದೀವಿ, ದಾಟ್ಬಿಟ್ಟಿದ್ದೀವಿ. ಈಗ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂತ ದೇಶ ನಮ್ಮ ದೇಶನೇ. ಆದ್ರೆ ದೇವರುಗಳ ಜನಸಂಖ್ಯೆ ಮನುಷ್ಯರು ಕೂಡ ದಾಟಿ ಹೋಗಿದೆ. ಒಬ್ಬೊಬ್ಬರಿಗೆ 2-3 ದೇವರಾದ್ರೂ ಕೂಡ ಹಂಚ್ಕೋಬಹುದು ನೀವು, ಅಷ್ಟು ದೇವರುಗಳು. ಯಾಕಂತ ಹೇಳಿದ್ರೆ ಈಗ ಒಬ್ಬ ದೇವರಿಂದ ಆಗುತ್ತೆ ಅನ್ನೋದಾದ್ರೆ ಇಷ್ಟು ದೇವರುಗಳಿಗೆ ಏನಕ್ಕೆ? ಯೇಸು ಕ್ರಿಸ್ತನಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಆಮೇಲೆ ಹಾಗಾಗಿ ನಾನಲ್ಲದೆ ಬೇರೆ ದೇವರು ನಿನಗೆ ಬೇಡ ಅಂತ ಯೇಸು ಹೇಳ್ತಿರೋದು. ದುಡ್ಡು ಕೊಡೋಕ್ಕೊಂದು ದೇವರು, ಸಂತಾನಕ್ಕೊಂದು ದೇವರು, ಆಶೀರ್ವಾದಕ್ಕೊಂದು ದೇವರು, ಅದ್ಭುತಕ್ಕೊಂದು ದೇವರು, ವಿದ್ಯೆಗೊಂದು ದೇವರು, ಬುದ್ಧಿಗೊಂದು ದೇವರು. ಬುದ್ಧಿ ಕೊಡೋ ದೇವರಿಗೆ ವಿದ್ಯೆ ಕೊಡೋಕ್ಕಾಗಲ್ಲ, ವಿದ್ಯೆ ಕೊಡೋ ದೇವರಿಗೆ ಹಣ ಕೊಡೋಕ್ಕಾಗಲ್ಲ, ಹಣ ಕೊಡೋಕೆ ಆಗೋ ದೇವರಿಗೆ ಮಕ್ಕಳು ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಒಬ್ಬೊಬ್ಬರು ಜಸ್ಟ್ ಯೋಚನೆ, ನಾವು ಅದೆಲ್ಲ ಮಾಡಿರೋದ್ರಿಂದ ಹೇಳ್ತಾ ಇರುವಂಥದ್ದು. ಇದೆಲ್ಲ ಇರೋದೇ ಅಲ್ಲ ವಾಸ್ತವ. ಯಾಕೆ ಒಂದು ದೇವರಿಗೆ ಎಲ್ಲ ಕೊಡೋಕ್ಕಾಗಲ್ವಾ? ಆಗುತ್ತೆ. ಅದು ಯೇಸು ಕ್ರಿಸ್ತ. ಆಮೇಲೆ ದೇವರ ನಾಮ ಸ್ತೋತ್ರವಾಗಲಿ. ಸೊ ಈ ವಾಸ್ತವ ಪಾಪಗಳು, ವಾಸ್ತವ ಸಮಸ್ಯೆಗಳನ್ನು ನಾವು ತಿಳ್ಕೋಬೇಕು. ಮೂರನೇದಾಗಿ ಭವಿಷ್ಯತ್ ಕಾಲದ ಸಮಸ್ಯೆಗಳು. ಭವಿಷ್ಯತ್ ಕಾಲದ ಸಮಸ್ಯೆಗಳು ಅಂತ ನಾವು ನೋಡ್ತೀವಿ. ಇದು ಏನು ಅಂತ ಹೇಳಿದ್ರೆ ಪೂರ್ವಿಕರ ಪಾಪಗಳು ಶಾಪಗಳಾಗಿ ಬರುವಂಥದ್ದು. ಇದು ವಿಮೋಚನೆ ಕಾಲದಲ್ಲಿ ನೋಡಿದ್ವಿ. 24:5 ತಂದೆಯ ಪಾಪ ಫಲವನ್ನು ಮಕ್ಕಳ ಮೇಲೆ 3-4 ತಲೆ ಮಾರುಗಳ ಮಾಡುವಂಥದ್ದು. ಮತ್ತು ಭವಿಷ್ಯತ್ತಿನ ಸಮಸ್ಯೆ ಏನು ಅಂದರೆ ಮರಣ. ಯಾರಿಗೂ ಸಾಯೋದಕ್ಕೆ ಇಷ್ಟ ಇಲ್ಲ, ಆದರೆ ಸಾವು ಅನ್ನೋದು ಖಚಿತ. ಇಲ್ಲಿ ರೋಮಪುರ 6ನೇ ಅಧ್ಯಾಯದಲ್ಲಿ 23ರಲ್ಲಿ ನಾವು
ಪಾಪ ಕೊಡುವ ಸಂಬಳ ಮರಣ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಭವಿಷ್ಯತ್ ಕಾಲದ ಸಮಸ್ಯೆ ಏನು ಅಂದ್ರೆ ನರಕ. ಇದು ಪ್ರಕಟಣೆಯಲ್ಲಿ 20ನೇ ಅಧ್ಯಾಯ 15ರಲ್ಲಿ ನಾವು ನೋಡುವಾಗ ಅಫ್ಕೋರ್ಸ್ ಯೇಸುವನ್ನು ನಂಬದೇ ಇರುವಂತವರು ಅನ್ಯ ಜನರೆಲ್ಲರೂ ಕೂಡ ದೇವರು ಒಂದು ದಗದಗನೆ ಮುಗಿಯುವಂತಹ ಬೆಂಕಿ ಒಳಗಡೆ ಹಾಕ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸಮಯ ಇರೋದ್ರಿಂದ ನಾನು ವಚನಗಳನ್ನು ಓದಿಸ್ತಾ ಇಲ್ಲ, ನೀವು ಇದನ್ನ ಮನೆಗೆ ಹೋಗ್ಬಿಟ್ಟು ಓದಿ ಧ್ಯಾನ ಮಾಡಿ. ಸೊ ಈ 3 ವಿಷಯಗಳು: ಭೂತಕಾಲದ ಸಮಸ್ಯೆ ಬಂದು ಮೂಲ ಪಾಪ ಸೈತಾನ ಮಗುವಾಗಿ ಹುಟ್ಟುವಂಥದ್ದು, ನರಕದ ಎಣ್ಣೆಯಲ್ಲಿ ಇರುವಂಥದ್ದು. ಮತ್ತೆ ವರ್ತಮಾನ ಕಾಲದ ಸಮಸ್ಯೆಗಳು ಬಂದ್ಬಿಟ್ಟು ನಾವು ಮಾಡುವ ವಾಸ್ತವ ಪಾಪಗಳು, ಸೈತಾನಿಂದ ನಾವು ನಡೆಸಲ್ಪಡುವಂಥದ್ದು ಮತ್ತು ವಿಗ್ರಹಾರಾಧನೆಗಳಲ್ಲಿ ಸೈತಾನ ಪ್ರೋತ್ಸಾಹ ಮಾಡುವಂಥದ್ದು. ಮತ್ತೆ 3ನೇದಾಗಿ ಭವಿಷ್ಯತ್ ಕಾಲದ ನಮ್ಮ ಫ್ಯೂಚರ್, ನಮ್ಮ ಸಮಸ್ಯೆ, ನಾವು ಸತ್ತ ನಂತರ ಬರುವಂತ ಸಮಸ್ಯೆಗಳೇನು. ಇದು ನಿಜವಾಗ್ಲೂ ಕೂಡ ಈಗ ತಂದೆ, ಈಗ ನಾನು ತಪ್ಪಾಗಿ ಪಾಪಿಯಾಗಿ ಬರುತ್ತದೆ, ನನ್ನ ಪಾಪಗಳು ಶಾಪವಾಗಿ ನನ್ನ ಮಕ್ಕಳ ಮೇಲೆ ಬರುತ್ತೆ ಅಂತ. ಮತ್ತೆ ಮರಣ, ಈ ಶರೀರವಾಗಿ ಮರಣ, ಪ್ರತಿಯೊಬ್ಬರು ಭಯ ಪಡೋದು ಮರಣಕ್ಕೆ, ಸಾಯಕ್ಕೆ ಯಾರಿಗೂ ಇಷ್ಟ ಇಲ್ಲ, ಬದುಕಬೇಕು ಅಂತಾನೆ ಆಸೆ. ಸೊ ಆ ಮರಣ ಮತ್ತು ಶಾಶ್ವತವಾಗಿ ಅದು ನಿತ್ಯ ಮರಣಕ್ಕೆ ಹೋಗುವಂಥದ್ದು ಭಯ. ಈ ಒಂದು ನರಕದ ಬಗ್ಗೆ ಭಯ ಪಡ್ತೀವಿ. ಇದೊಂದು ದೊಡ್ಡ ಸಮಸ್ಯೆಗಳು, ಇದನ್ನ ಯಾರು ಕೂಡ ಬಿಡಿಸೋದಕ್ಕೆ ಆಗದಿರುವಂಥದ್ದು. ಈ ಸಮಸ್ಯೆಗಳ ಬಗ್ಗೆ ನಾವು ಎಲ್ಲೂ ಕೂಡ ಕೇಳಕ್ಕಾಗಲ್ಲ, ಎಲ್ಲೂ ಕೂಡ ಪರಿಹಾರ ಹುಡುಕಕ್ಕಾಗಲ್ಲ. ಬೇರೆ ಯಾವುದೇ ದೇವರು, ಯಾವುದೇ ಧರ್ಮದ ಬಗ್ಗೆ ನಾವು ನೋಡುವಾಗ ಶಾರೀರಿಕವಾದ ಉತ್ತರಗಳಿವೆ, ಶಾರೀರಿಕವಾದ ಆಶೀರ್ವಾದಗಳಿದೆ, ಸೈತಾನ ಕೊಡಕ್ಕೆ ಸಿದ್ಧನಾಗಿದ್ದಾನೆ, ಇಲ್ಲ ಅಂತ ಅಲ್ಲ. ಆದರೆ ಈ ವಿಷಯಗಳನ್ನ ಬಿಡುಗಡೆ ಅನ್ನೋದು ಖಂಡಿತ ಹೊರಗಡೆ ಇಲ್ಲ. ಹಾಗಾಗಿ ಮುಕ್ತಾಯದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಅಂತ. ಯೋಹಾನ ಸುವಾರ್ತೆ 19:30ರಲ್ಲಿ ನಾವು ನೋಡುವಾಗ ತೀರಿತು ಅಂತ ಹೇಳಿದ್ದಾರೆ. ಸಿಲುಬೆಯಲ್ಲಿ ಯೇಸು ಸ್ವಾಮಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಕ್ರಿಸ್ತನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಹಲ್ಲೆಲೂಯ. ಕ್ರಿಸ್ತನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಾಳೆ ಅಂತ ನಾವು ಕೊಚ್ಚಿಕೊಳ್ಳಬಾರದು. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಇಲ್ಲಿ ಲೋಕನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 19ರಿಂದ 20ರಲ್ಲಿ ನಾವು ನೋಡ್ಬೋದು ಯೇಸು ಹೇಳುವಂತ ಮಾತು. ಮತ್ತೆ ಯಾಕೋಬ 4:13 ಮತ್ತು 14ರಲ್ಲಿ ಕೂಡ ಏನೋ ದುರುದ್ದೇಶಕ್ಕೆ ಹೋಗೋಣ, ಏನೋ ಮಾಡೋಣ, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ಹಾಗೆ ಇದು ಅಂತ ಹೇಳ್ಬಿಟ್ಟು ಕೊಚ್ಚಿಕೊಳ್ತಿರ್ತಾರೆ. ಆದರೆ ಅದು ಸಂಪಾದನೆ ಮಾಡಿ ಇಟ್ಟರು ಕೂಡ ಅವರು ಅದನ್ನು ಅನುಭವಿಸ್ತೇ ಸಾಯ್ತಾರೆ. ಒಂದು ದಿನದೊಳಗೆ ಏನಾಗುತ್ತೋ ಗೊತ್ತಿಲ್ಲದಿರೋದ್ರಿಂದ ಈ ಲೋಕದ ಆಸ್ತಿ, ಲೋಕದ ವಿಷಯಗಳ ಹಿಂದೆ ಅವರು ಬೀಳ್ತಾರೆ. ನಾನು ಆಗ ಹೇಳಿದಾಗ ನಾನು, ನನ್ನದು, ನನಗಾಗಿ ಅನ್ನುವಂಥ ವಿಷಯಗಳ ಹಿಂದೆ ಬಿದ್ದು ಅವರು ಸುವಾರ್ತೆನ ತಿಳ್ಕೊಳ್ಳದೆ ಹೋಗ್ತಾರೆ. ಹಾಗಾಗಿನೇ ಈ ದಿನ ನಮಗೆ ರಕ್ಷಣೆ ದಿನವಾಗಿದೆ. ನಾಳೆ ಅನ್ನೋದಲ್ಲ, ನಮ್ಮ ಜೀವನದಲ್ಲಿ ನಾಳೆ ಅನ್ನೋದು ಸೈತಾನ ಕೊಡುವಂಥದ್ದಾಗಿದೆ. ಲೋಕ 23:43 ಆ ಒಂದು ಕಳ್ಳ ಸಿಲುಬೆಯಲ್ಲಿ ಸಾಯೋ ಸಮಯದಲ್ಲಿ ಹೇಳ್ತಾರೆ, ಯೇಸುವೇ ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ನೆನೆಸು ಅಂತ ಹೇಳಿದ್ರೆ ಯೇಸು ಹೇಳೋದು, ಈ ಹೊತ್ತೇ ನೀನು ನನ್ನ ಕೂಡ ಅದೇ ದೇಶದಲ್ಲಿ ಇದೆ. ಈ ಹೊತ್ತೆ ರಕ್ಷಣೆಯ ದಿನ ಇವತ್ತೇ. ಹಲ್ಲೆಲೂಯಾ. ತುಂಬಾ ಜನ ದೀಕ್ಷಾ ಸ್ಥಾನ ತಗೊಳಕ್ಕೆ ಹಿಂಜಾಡ್ತಾರೆ. ತುಂಬಾ ಜನ ಯೇಸುಗಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋಕೆ ಹೆದರ್ತಾರೆ. ತುಂಬಾ ಜನ ಇನ್ನೂ ಸ್ವಲ್ಪ ದಿನ ಬೇಕು, ಚರ್ಚೆ ಬರೋದಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕು, ದೇವರಿಗಾಗಿ ಜೀವಿಸೋದಕ್ಕೆ ಇನ್ನೂ ಸ್ವಲ್ಪ. ಅದು ಸೈತಾನ ಯಾಮಾರಿಸ್ತಾ ಇರೋದು, ಸೈತಾನ ನಡೆಸ್ತಾ ಇರೋದು. ಇದನ್ನೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಯಾರು ಸುವಾರ್ತೆ ಏನೋ ಸಭೆಗೆ ಬರೋದಕ್ಕೋ ಕ್ರಿಸ್ತನಿಗಾಗಿ ಬದುಕೋದಕ್ಕೆ ಹಿಂಜಾಡ್ತಿರ್ತಾರೋ, ಭಯ ಪಡ್ತಿರ್ತಾರೋ, ಸೈತಾನಿಂದ ನಡೆಸಲ್ಪಡ್ತಿದ್ದಾರೆ. ಅವ್ರ ಸುವಾರ್ತೆ ಖಂಡಿತ ಅರ್ಥ ಆಗ್ತಿಲ್ಲ ಅಂತ ನಾವು ತಿಳ್ಕೋಬೇಕು. ಸೊ ರಕ್ಷಣೆ ನಾಳೆ ಅಲ್ಲ, ಇವತ್ತು. ಮತ್ತೆ ಕೊನೆಯದಾಗಿ ಯೇಸು ಕ್ರಿಸ್ತನಲ್ಲಿ ಮಾತ್ರ ಅದು ರಕ್ಷಣೆ ಇದೆ ಅಂತ ಹೇಳ್ಬಿಟ್ಟು, ಆ ರಕ್ಷಣೆ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ.
ಯೇಸುವೆ ಕ್ರಿಸ್ತನು ಮತ್ತು ನಮ್ಮ ರಕ್ಷಣೆ ಆತನ ಮಾತ್ರನೇ. ಅಪಸ್ಕೃತಿಗಳಲ್ಲಿ ಆಗಲೇ ನಾನು ಹೇಳ್ತಿದ್ದೆ, ಆ ಹೆಸರಿನಿಂದಲ್ಲದೆ ನಮಗೆ ರಕ್ಷಣೆ ಇಲ್ಲ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಲ್ಲೂ ನಮಗೆ ರಕ್ಷಣೆ ಇಲ್ಲ. ಸೊ ರಕ್ಷಣೆ ಅನ್ನೋದು ಈ ದಿನ ಯಾಕೆ ಹೆಚ್ಚಿಸಿಕೊಳ್ಳಬಾರ್ದು, ಯಾಕೆ ಕೊಚ್ಚಿಕೊಳ್ಳಬಾರ್ದು ಅನ್ನೋದು ನಾನು ಹೇಳಿದ್ರು. ಈ ಸಮಸ್ಯೆಗಳಿಂದ ನಾವಾಗಿ ನಾವು ಹೊರಗಡೆ ಬರೋಕ್ಕೆ ಆಗಲ್ಲ ಅಂದ್ರೆ ಇನ್ಯಾಕೆ ನಾವು ಹೆಚ್ಚಿಸ್ಕೊಳ್ಳೋದು? ಮತ್ತೆ ನಾಳೆ ಅನ್ನೋದಲ್ಲ, ನಮ್ಮ ಜೀವನದಲ್ಲಿ ದೇವರಲ್ಲಿ ಇನ್ನೂ ಸರಿ ಇಲ್ವಾ, ನಾವು ಇನ್ನೂ ಬಲವಾದ ತೀರ್ಮಾನಗಳು ಮಾಡಿಲ್ವಾ? ಇವತ್ತು ದೇವರ ನಮ್ಮ ಸಂಗಡ ಮಾತನಾಡ್ತಿರೋದು. ಆಮೇಲೆ ಬಿಡ್ಬೇಕಾಗಿರೋದೆಲ್ಲ ಬಿಟ್ಬಿಡಿ. ಈ ಲೋಕದ ವಿಷಯಗಳು ಏನೆಲ್ಲ ತುಂಬಿಕೊಂಡಿದ್ದೀರಾ, ಇದು ದೇವ್ರಿಗೆ ಇಷ್ಟವಿರೋದೆಲ್ಲ ಏನೆಲ್ಲ ಮಾಡ್ತಿದ್ದೀರಾ, ಅದು ಬಿಟ್ಬಿಡಿ. ಇನ್ನೂ ನಾನು ನಾಳೆ ಬದಲಾಗ್ತೀನಿ, ಇನ್ನೊಂದು ವಾರ ಬೇಕು, ಇನ್ನೊಂದು ತಿಂಗಳು ಬೇಕು, ಇನ್ನೊಂದು ವರ್ಷ ಬೇಕು, ಬರೋ ವರ್ಷದಿಂದ ಬದಲಾಗ್ತೀನಿ, ಇಲ್ಲ ಹೊಸ ವರ್ಷ ಬರಲಿ, ಹೊಸ ವರ್ಷದ ತೀರ್ಮಾನ ಮಾಡ್ಕೊಳ್ತೀನಿ. ಅದು ಬಿಡಬೇಕು ಕಾಯ್ದೆಲ್ಲ ಬಿಡಿ. ಯೇಸುಸ್ವಾಮಿ ಏನು ಇಟ್ಕೋಬೇಕಂತ ಅದನ್ನು ಇಟ್ಕೊಳ್ಳಿ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಅಪ್ಪ, ಈ ದಿನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಬೇಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ದಿನವೇ ರಕ್ಷಣೆ ದಿನ ಅಂತ ನಾವು ತಿಳ್ಕೊಂಡು ಬಲವಾಗಿ ಇಟ್ಕೊಳ್ಳುವಂತೆ ಸಹಾಯ ಮಾಡೋಣ. ಆ ರಕ್ಷಣೆ ಈ ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯಾಗಿದೆ. ಅದು ಕೇವಲ ಕ್ರಿಸ್ತನಿಂದ ಸಿಗುತ್ತೆ ಎಂಬುದಾಗಿ ನಾವು ತಿಳ್ಕೊಂಡು ಬಲವಾಗಿ ಇಟ್ಕೊಳ್ಳುವಂತೆ ಇವತ್ತು ಯೂಟ್ಯೂಬಲ್ಲಿ ನೋಡ್ತಿರುವಂಥವರಾಗಲಿ, ಕರ್ತನೆ ಈ ಸುವಾರ್ತೆನ ಕೇಳುವಂಥ ಪ್ರತಿಯೊಬ್ಬರು ಕೂಡ ಹೌದು ಸ್ವಾಮಿ, ಹಿಂದೆ ಕರ್ತನೆ ಆ ಸುವಾರ್ತೆ ಕೇಳಿದ ದಿನವೇ ಅವರು ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಪರಿಶುದ್ಧಾತ್ಮನಾದ ದೇವರಿಗೆ ನೀವು ಕಾರ್ಯ ಮಾಡಬೇಕಂತ ನಾವು ಪ್ರಾರ್ಥಿಸ್ತೇವೆ. ಕೇಳ್ತಿರುವಂಥ ನಾವೆಲ್ಲರೂ ಕೂಡ ದೇವರೇ ಸ್ತೋತ್ರ, ನಮ್ಮ ನಂಬಿಕೆಯನ್ನ, ನಮ್ಮ ನಿರೀಕ್ಷೆಯನ್ನ ಉಜ್ಜೀವಿಸ ಮಾಡಿ ನಿಮಗೋಸ್ಕರ ಬಲವಾದ ಕೃಪೆ ತೋರಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.